ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ ಅದರ 24ನೇ ವಚನ ನಾವು ದೇವರ ಸನ್ನಿಧಾನದಲ್ಲಿ ಇವತ್ತು ಧ್ಯಾನ ಮಾಡೋಣ. ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ, ಕಾಗೆಗಳನ್ನ ಲಕ್ಷ್ಯವಿಟ್ಟು ಯೋಚಿಸಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ. ಆದಾಗ್ಯೂ ದೇವರು ಅವುಗಳನ್ನ ಸಾಕಿ ಸಲಹುತ್ತಾನೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, ಮಹೋನ್ನತನು, ಸರ್ವೋತ್ತಮನು, ಸಾರ್ವಭೌಮನು, ಸರ್ವಾಧಿಕಾರಿಯಾಗಿರುವ ದೇವ, ನಿನ್ನ ಪಾದ ಸನ್ನಿಧಾನದಲ್ಲಿ ಪುನರುತ್ಥಾನದ ಆರಾಧನೆಯಲ್ಲಿ ನಾವೆಲ್ಲರೂ ಸದಾ ನಿನ್ನ ಮುಖವನ್ನು ನೋಡಿ ನಿನ್ನ ಶಬ್ದವನ್ನು ಕೇಳುವುದಕ್ಕೆ ನಾವು ಬಂದಿದ್ದೇವೆ. ದಯಾಮಯನಾಗಿರುವಂಥ ನೀನು ತಾನೆ ಈ ವಾಕ್ಯ ಭಾಗವನ್ನು ಇವತ್ತು ನೀನು ಆಶೀರ್ವಾದ ಮಾಡಿ, ಈ ವಾಕ್ಯದ ಮೂಲಕವಾಗಿ ನಮ್ಮ ಆತ್ಮಿಕತೆ ಬದುಕನ್ನು ಸದೃಢಗೊಳಿಸಲಿಕ್ಕಾಗುವುದಕ್ಕೆ ಬೇಕಾದಂಥ ಪರಲೋಕದ ಸುಚಿತ್ತವಾದಂಥ ಆಲೋಚನೆಯನ್ನು ನೀನು ನಮಗೆ ಅನುಗ್ರಹಿಸಿ, ಪರಿಶುದ್ಧಾತ್ಮ ದೇವರೇ, ನಿನ್ನ ಉನ್ನತವಾದ ಆಲೋಚನೆಯೊಂದಿಗೆ ಸ್ವಸ್ಥ ಬೋಧನೆಯನ್ನು ನಮಗೆ ಪ್ರಕಟಿಸಿ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೆನ್. ಎಲ್ಲರೂ ಸದಾ ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣ, ಹಲ್ಲೆಲೂಯಾ. ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳೋಣ, ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಶನರೇ, ನಾವು ಕಾಣುವಂಥ ಪಕ್ಷಿಗಳಲ್ಲಿ ಬಹಳ ಅದ್ಭುತವಾದಂಥ ಪಕ್ಷಿಗಳಿದ್ದಾವೆ. ನವಿಲಿರ್ಬೋದು, ಹದ್ದು ಇರ್ಬೋದು, ಇನ್ನು ಉನ್ನತವಾಗಿ ಆಕಾಶ ಮಂಡಲದಲ್ಲಿ ಹಾರಾಡುವಂಥ ಅನೇಕ ಹಕ್ಕಿಗಳನ್ನು ನೋಡ್ತೇವೆ. ಪ್ರತ್ಯೇಕವಾಗಿ ಪರಿಶುದ್ಧತೆಗೆ ಹೋಲಿಕೆ ಆಗಿರುವಂಥ ಪಾರಿವಾಳವನ್ನು ನೋಡುತ್ತೇವೆ, ಕೋಗಿಲೆಯನ್ನು ನೋಡುತ್ತೇವೆ. ಆದರೆ ದೇವರು ಇವೆಲ್ಲವುಗಳಿಗಿಂತಲೂ ಸದಾ ವಿಭಿನ್ನವಾಗಿರುವಂಥ ಒಂದು ಪಕ್ಷಿಯನ್ನು ಕುರಿತು ನೀವು ಅದರ ಬಗ್ಗೆ ಯೋಚನೆ ಮಾಡ್ರಿ, ಅದರ ಬಗ್ಗೆ ನೀವು ಆಲೋಚನೆ ಮಾಡ್ರಿ. ಕಾಗೆಯನ್ನು ಕುರಿತು ದೇವರು ಇಲ್ಲಿ ನಮ್ಮ ಜೊತೆಯಲ್ಲಿ ಇವತ್ತು ಮಾತನಾಡಲಿಕ್ಕಿದ್ದಾನೆ. ಇದನ್ನು ಯಾರು ಆಲೋಚನೆ ಮಾಡಲ್ಲ. ಪಾರಿವಾಳದ ಕುರಿತು ಕವಿತೆಗಳು ಬಹಳ ಬಂದಿದ್ದೆ. ಕವಿಗಳು ತುಂಬ ರೀತಿಯಾದಂಥ ವರ್ಣನೆ ಪಾರಿವಾಳ ಬಗ್ಗೆ ಮಾಡ್ತಾರೆ, ನವಿಲಿನ ಬಗ್ಗೆ ಮಾಡ್ತಾರೆ, ಹದ್ದಿನ ಬಗ್ಗೆ ಮಾಡ್ತಾರೆ, ಕೋಗಿಲೆಯ ಬಗ್ಗೆ ಮಾತನಾಡುತ್ತಾರೆ. ಆದರೆ ಕಾಗೆಯ ಬಗ್ಗೆ ಆಲೋಚನೆ ಮಾಡುವಷ್ಟು ಒಂದು ಯೋಚನೆ ಮಾನವನ ಜೀವಿತದಲ್ಲಿ ಇಲ್ಲ. ಯಾಕೆಂದ್ರೆ ಕಾಗೆಯನ್ನ ಯಾರೂ ಪ್ರೀತಿ ಮಾಡೋದಿಲ್ಲ. ಅಂದ್ರೆ ಕಾಗೆ ಜಾತಿಯೇ ಒಂದು ಕೆಟ್ಟದಾದಂಥ ಪಕ್ಷಿ ಎಂಬುದ. ಅಂದರೆ ಕಾಗೆ ಒಂದು ಅನಿಷ್ಟವಾದಂಥ ಪ್ರಾಣಿ ಎಂಬುದಾಗಿ ಮತ್ತು ಆ ಕಾಗೆ ಕೆಟ್ಟದಾದಂಥ ಒಂದು ಪಕ್ಷಿ ಎಂಬುದಾಗಿ ಹೇಳ್ಬೋದು. ಯಾಕೆಂದರೆ ಅದರ ಕುರಿತು ಮಾತನಾಡುವಂಥ ಸಂದರ್ಭದಲ್ಲಿ ಕಾಗೆಗೆ ಒಳ್ಳೆ ಗುಣ ಇರಲ್ಲ, ಅದಕ್ಕೆ ಒಳ್ಳೆ ಯೋಚನೆ ಇರಲ್ಲ. ಯಾಕೆಂದರೆ ಮೊಟ್ಟ ಮೊದಲು ನೋಹನ ಪ್ರಳಯದ ಆ ದಿನಮಾನಗಳಲ್ಲಿ ಆ 40 ದಿನಗಳ ಕಾಲ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಆ 40 ದಿನಗಳ ನಂತರ ಮಳೆ ತಗ್ಗಿ ಹೋದಾಗ ನೋಹನು ಮೊದಲು ಕಾಗೆಗೆ ಬಿಡ್ತಾನೆ. ಆ ಕಾಗೆಗೆ ಬಿಟ್ಟಂತ ವೇಳೆಯಲ್ಲಿ ನರ ಮನುಷ್ಯರು ಸತ್ತು ಬಿದ್ದಂತ ಅವರ ಹೆಣದ ಮಾಂಸವನ್ನು ತಿನ್ನುತ್ತಾ ಅಲ್ಲೇ ಇದ್ದು ಬಿಡ್ತದೆ, ತಿರುಗಿ ಬರಲ್ಲ. ಆದರೆ ಪಾರಿವಾಳವನ್ನು ಬಿಟ್ಟಾಗ ಅದು ಮತ್ತೆ ಅದು ನೀರಿರೋದನ್ನು ನೋಡಿ ಅಲ್ಲಿ ಇರೋದಕ್ಕೆ ಸ್ಥಳ ಇಲ್ಲದ ರೀತಿಯಲ್ಲಿ ಮತ್ತೆ ತಿರುಗಿ ಹಡಗಿನಲ್ಲಿ ಬರ್ತದೆ. ಈ ಕಾಗೆ ಮಾಂಸಕ್ಕೆ ಅಷ್ಟು ಆಸೆ ಪಡುವಂಥ ಪಕ್ಷಿಯಾಗಿರುವಂಥದ್ದಾಗಿ. ಅಷ್ಟು ಮಾತ್ರವಲ್ಲ, ಈ ಕಾಗೆಯ ಕುರಿತು ನಾವು ಯೋಚನೆ ಮಾಡುವಾಗ ಚಿಕ್ಕ ಮಕ್ಕಳೇನಾದರೂ ಕೈನಲ್ಲಿ ಬಿಸ್ಕಟ್ಟೋ ಅಥವಾ ಏನಾದರೂ ಸಂಡಿಗೆನೋ ಇಟ್ಕೊಂಡು ಓಡಾಡ್ತಾ ಇದ್ರೆ, ಮಗು ಚಿಕ್ಕದಾಗಿದ್ರೆ ಆ ಕೈಯಿಂದ ಅದನ್ನು ಕಿತ್ಕೊಂಡು ಹೋಗುತ್ತೆ. ಅಷ್ಟು ಮಾತ್ರವಲ್ಲ, ಕಾಗೆ ನಾವು ನೋಡುವಂಥ ಸಂದರ್ಭದಲ್ಲಿ ನಮ್ಮ ಕಡೆಯಲ್ಲೆಲ್ಲ ತುಂಬ ಕಾಗೆಗಳಿರ್ತಾವೆ. ಮನೆ ಮುಂಭಾಗದಲ್ಲಿ ಸ್ಲಮ್ ಏರಿಯಾಗಳಲ್ಲಿ ವಾಸ ಮಾಡುವಂಥ ಜನರ ಮಧ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಅನ್ನನ ಬಸಿತಾರೆ.
ಬಸಿಯೋದಕ್ಕಿಂತ ಮೊದಲೇ ಈ ಮದುವೆ ಪ್ರೋಗ್ರಾಮ್ಸ್ ಅಲ್ಲಿ ಸಹ ಅನ್ನ ಬಸಿತಾರೆ, ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಅನ್ನ ಬಸಿತಾರೆ. ಬಸಿಯೋದಕ್ಕಿಂತ ಮುಂಚೆ ಕೆಲವೊಂದು ಸಾರಿ ಆ ಅನ್ನ ಬೇಯಿಸಿದಂಥ ಪಾತ್ರೆಗೆ ಗೋಣಿ ತಟ್ಟನ್ನು ಕಟ್ಟಿ ಸೋಸೋದಕ್ಕೆ ಹಾಕ್ತಾರೆ. ಇನ್ನು ಚಿಕ್ಕ ಚಿಕ್ಕದಾದಂಥ ಪಾತ್ರೆಗಳಲ್ಲಿ ಅಡುಗೆ ಮಾಡುವಂಥವರು ಹೊರಗಡೆ ಒಂದು ಚಿಕ್ಕದಾದಂಥ ಬಟ್ಲನ್ನು ಇಟ್ಟು ಅದರ ಮೇಲೆ ಪ್ಲೇಟನ್ನು ಇಟ್ಟು ಕಟ್ಟಿಬಿಟ್ಟು ಅದನ್ನು ಬಗ್ಸಿರ್ತಾರೆ. ಕಾಗೆ ಏನು ಮಾಡ್ತದೆ ಗೊತ್ತಾ? ಪಾತ್ರೆಯನ್ನು ಮುಟ್ಟಲ್ಲ, ಅದು ಕೆಳಗಡೆ ಇಟ್ಟಿರ್ತಾರಲ್ಲ ಸಪೋರ್ಟ್, ಆ ಕಪ್ಪನ್ನು ಸರಿಸಿಬಿಟ್ರೆ ಆ ಮೇಲಿಂದ ಆ ಪಾತ್ರೆ ಬೀಳುತ್ತದೆ. ಅದರಲ್ಲಿರುವಂಥ ಅನ್ನ ಆ ಕಡೆ ಈ ಕಡೆ ಬಿದ್ದಂಥ ಸಂದರ್ಭದಲ್ಲಿ ತುಂಬ ಖುಷಿಯಾಗುತ್ತೋ ಏನೋ ಗೊತ್ತಿಲ್ಲ, ಕರ್ಕಶವಾದಂಥ ಶಬ್ದದಿಂದ ಒಂದ್ಸಾರಿ ಕೂಗಿ ಆ ಅನ್ನವನ್ನು ಎತ್ಕೊಂಡು ಹೋಗುತ್ತೆ. ಅಲ್ಲಿರುವಂಥ ತಾಯಂದಿರು ಕಾಗೆ ಬಂದು ಅನ್ನ ತಿಂದು ಹೋಗ್ತೇವೆ ಎಂಬುದಾಗಿ ಹೇಳಿ ಯಾರಾದರೂ ಸಂತೋಷ ಪಡಿದ್ದನ್ನು ನಾವು ನೋಡುತ್ತೇವ? ಯಾರೂ ಸಂತೋಷ ಪಡಲ್ಲ. ಇನ್ನು ಅದರ ಅಟ್ಟಹಾಸವನ್ನು ನೋಡುವಂಥ ಸಂದರ್ಭದಲ್ಲಿ 5-6 ಕಾಗೆಗಳು ಸೇರ್ಕೊಂಡ್ಬಿಡ್ತವೆ. ಮನೆ ಮುಂದೆ ಏನಾದ್ರು ಬಿದ್ದಿದ್ರೆ ಅದನ್ನು ತಿನ್ನೋಕ್ಕೋಸ್ಕರವಾಗಿ ಕಾ 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 ಅಂತ ಹೇಳಿ ಶಬ್ದ ಮಾಡ್ತಾ ಇರ್ತಾವೆ. ಅವಾಗ ಜನರೆಲ್ಲ ಅನ್ಕೊಳ್ತಾರೆ ಅಂದ್ರೆ, ಕಾಗೆ ಯಾಕೋ ತುಂಬಾ ಕೂಗ್ತಾ ಇದ್ದಾವೆ, ಇವತ್ತು ನಮ್ಮ ಮನೆಗೆ ಬೀಗರು ಬರ್ತಾರೆ ಅಂತ. ಏನ್ ಬರ್ತಾರೆ? ಬೀಗರು ಬರ್ತಾರೆ ಅನ್ನೋದು ಒಂದು ಭಾವನೆ. ಇನ್ನೂ ಸಾರಿ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಯಾವ್ದಾದ್ರೂ ಒಂದು ಕಾಗೆ ಬಂದು ಮನೆಯ ಬಾಗಿಲಲ್ಲಿ ಕಾಕಾ ಅಂತ ಕೂಗಿದ್ರೆ, ನಮ್ಮ ತಾತ ಬಂದ, ನಮ್ಮ ತಾತ ನೋಡಲ್ಲಿ ನಿಮ್ಮ ತಾತ ಬಂದ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಕಾಗೆನ ಯಾವಾಗ ಕರೀತಾರೆ ಗೊತ್ತಾ? ಯಾವಾಗ ಕರೀತಾರೆ? ಪಿಂಡ ಹಾಕುವಾಗ ಕರೀತಾರೆ. ಯಾವಾಗ ಕರೀತಾರೆ? ಪಿಂಡ ಹಾಕುವಂತ ಸಂದರ್ಭದಲ್ಲಿ ಕರೀತಾರೆ. ಎಲ್ಲ ವಿಧವಾದಂಥ ಶ್ರೇಷ್ಠ ಭೋಜನಗಳನ್ನು ಮಾಡಿಬಿಟ್ಟು ಆ ಸತ್ತವರಿಗೆ ಎಡೆ ಕೊಡೋದಕ್ಕಿಂತ ಮೊದಲೇ ಈ ಕಾಗೆಯನ್ನು ಕರೆದು ಎಡೆ ಇಡ್ತಾರೆ. ಎಲ್ಲಿರ್ತದೋ ಕಾಗೆ ಗೊತ್ತಿರಲ್ಲ, ಕಾಗೆನೇ ಕಂಡಿರಲ್ಲ, ಓಡೋಡಿ ಬಂದು ಆ ಆಹಾರವನ್ನು ತಿನ್ನುತ್ತೆ. ಆ ಆಹಾರವನ್ನು ತಿಂದಿದ್ರೆ ಇವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಅರ್ಥ. ಇಲ್ಲ ಅಂದರೆ ಇವನಂಥ ಪಾಪಿ ಯಾರಿಲ್ಲ ಅಂತ ಹೇಳಿ ಜನರು ಆ ಸತ್ತಂಥವರನ್ನ ನೆನೆಸುತ್ತಾರೆ. ಅದೇ ರೀತಿಯಲ್ಲಿ ಕಾಗೆ ಬಂದು ಮನೆ ಮುಂದೆ ಒಂಟಿ ಕಾಗೆ ಕೂಗಿದ್ರೆ ಜನರು ಹೇಳ್ತಾರೆ, ನೋಡಿ ನಿಮ್ಮ ತಾತ ಬಂದ, ನಿಮ್ಮ ತಾತ ಬಂದ ಅಂತ. ಇಂಥ ಒಂದು ಕಾಗೆಯನ್ನು ಕುರಿತು ಸತ್ಯವೇದದಲ್ಲಿ ಯೇಸು ಸ್ವಾಮಿ ಹೇಳ್ತಿರುವಂತ ಸಂಗತಿ ಏನು ಗೊತ್ತಾ? ಕಾಗೆಯ ಬಗ್ಗೆ ನೀವು ಆಲೋಚನೆ ಮಾಡ್ರಿ, ಯೋಚನೆ ಮಾಡ್ರಿ, ಕಾಗೆಯ ಬಗ್ಗೆ ನೀವು ತಿಳಿದುಕೊಳ್ಳ್ರಿ. ಕಾಗೆಗೆ ಉಗ್ರಾಣಗಳು ಇರೋದಿಲ್ಲ, ಕಾಗೆಗೆ ಯಾವುದೇ ವಿಧವಾದಂಥ ಬೆಳೆ ಬೀಜವನ್ನು ಅದು ಬಿತ್ತೋದಿಲ್ಲ. ಆದ್ರೂ ಸದ ಕಾಗೆಗೆ ಬೇಕಾದಂಥ ಸಕಲ ವಿಧವಾದಂಥ ಆಹಾರವನ್ನ ದೇವರು ಒದಗಿಸುತ್ತಾನೆ. ಹಾಗಾದ್ರೆ ಕಾಗೆಯ ಕುರಿತು ಯಾರೂ ಪ್ರೀತಿಸೋದಿಲ್ಲ. ಕಾಗೆಯನ್ನು ಕಂಡ್ರೆ ಅಪಶಕನ ಅಂತಾರೆ. ನಾವು ಓಡಾಡ್ತಿರುವಂಥ ಸಂದರ್ಭದಲ್ಲಿ ಒಂದು ವೇಳೆ ಆ ಕಾಗೆ ಬಂದು ತಲೆ ಮೇಲೆ ಕಾಲಿಟ್ಟು ಹೋಗ್ಬಿಟ್ರೆ ಅವನ ಕತೆ ಮುಗಿದೇ ಹೋಯ್ತು. ದೇವಸ್ಥಾನಗಳೆಲ್ಲ ಹೋಗ್ತಿರ್ತಾನೆ, ಪೂಜಾರಿಯರು ಪಿಚಾಚಿ ಕಂಕರಣಗಳನ್ನು ನೋಡುವಂಥ ಜನರ ಬಳಿನಲ್ಲಿ ಹೋಗ್ತಾ ಇರ್ತಾನೆ. ಅಲ್ಲಿ ಹೋಗಿ ಎಲ್ಲ ಪರೀಕ್ಷೆ ಮಾಡಿಕೊಂಡು ಆ ದೇವಸ್ಥಾನಕ್ಕೆ ಎಣ್ಣೆ ಹಾಕು, ಈ ದೇವಸ್ಥಾನಕ್ಕೆ ಎಣ್ಣೆ ಹಾಕು ಎಂಬುದಾಗಿ ಹೇಳಿ ಎಲ್ಲರೂ ಸದಾ ಭಯ ಪಡ್ತಾರೆ. ಆದರೆ ದಿನಾಕ್ಕೆ ಸ್ತೋತ್ರವಾಗಲಿ, ಈ ಕಾಗೆ ಅನಿಷ್ಟಕ್ಕೆ ಒಂದು ಗುರುತಾಗಿದೆ ಎಂಬುದಾಗಿ ಜನರು ತಿಳ್ಕೊಂಡಿರ್ತಾರೆ. ಆದರೆ ದೇವರ ಸನ್ನಿಧಾನದಲ್ಲಿ ದೇವರು ಇವತ್ತು ನಮ್ಮ ಸಂಗಡ ಈ ಕಾಗೆ ಮೂಲಕವಾಗಿ ನಮ್ಮ ಆಧ್ಯಾತ್ಮಿಕತೆ ಬದುಕಿನಲ್ಲಿ ಆ ಕಾಗೆಯ ಜೀವನ ಶೈಲಿಯ ಮೂಲಕವಾಗಿ ನಾವು ಹೇಗೆ ಇರಬೇಕು, ಯಾವುದನ್ನ ಪಡೆದುಕೊಳ್ಳಬೇಕು, ನಮ್ಮ ಬದುಕು ಹೇಗಿರಬೇಕೆಂಬುದಾಗಿ ಈ ಕಾಗೆಯ ಜೀವಿತದ ಮೂಲಕವಾಗಿ ದೇವರು ಇವತ್ತು ನಮ್ಮ ಸಂಗಡ ಮಾತನಾಡಕ್ಕಿದ್ದಾನೆ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ಇದುವರೆಗೆ ಕಾಗೆಯ ಅವಗುಣಗಳ ಬಗ್ಗೆ ಮಾತನಾಡಿದೀವಿ. ಆದರೆ ಕಾಗೆಗಿರುವಂತ ಒಳ್ಳೆ ಗುಣ ಯಾವುದು ಗೊತ್ತಾ? ಮೊಟ್ಟ ಮೊದಲನೇದಾಗಿ ಕಾಗೆ ಒಬ್ಬಂಟಿಯಾಗಿ ತಿನ್ನೋದಿಲ್ಲ. ಜಾಸ್ತಿ ಕಾಳುಗಳಿದ್ರೆ, ಆಹಾರ ಇದ್ರೆ ಕಾ 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 ಎಂಬುದಾಗಿ ಹೇಳಿ ಬೇರೆ ಬೇರೆ ಕಾಗೆಗಳೆಲ್ಲ ಕರೆಸಿ ಒಟ್ಟಾಗಿ ಸೇರಿ ತಿನ್ನುತ್ತವೆ. ಹೌದಾ ಅಲ್ವಾ? ಇದು ಎಷ್ಟು ಒಳ್ಳೆಯ ಗುಣ. ಅದು ಒಂದೇ ತಿಂದ ಅಭ್ಯಾಸ ಇರೋದಿಲ್ಲ. ಎರಡನೇ ಸಂಗತಿ, ಯಾವುದಾದ್ರೂ ಶತ್ರುಗಳು ಕಾಗೆಯ ವಿರುದ್ಧವಾಗಿ ಕಾರ್ಯವನ್ನ ಮಾಡ್ತಾ ಇರುವುದಾದರೆ ಒಂದು ಕಾಗೆ ಮಾತ್ರ ಅಲ್ಲಿ ನಿಂತುಕೊಂಡು ಫೈಟ್ ಮಾಡೋದಿಲ್ಲ.
ಒಂದು ಸಾರಿ ಕಾಗೆ ಕಾ ಅಂತ ಕೂಗಿದ್ರೆ 100 ಕಾಗೆಗಳು ಬಂದು ಅಲ್ಲಿ ಯಾರೇ ಶತ್ರುಗಳಿರಲಿ ಅದರ ವಿರುದ್ಧವಾಗಿ ಅವರು ಹೋರಾಟ ಮಾಡ್ತಾರೆ. ಫೆಲೋಶಿಪ್ ನಲ್ಲಿ, ಐಕ್ಯತೆಯಲ್ಲಿ ಕಾಗೆಗಳು ಇರ್ತವೆ. ಮೂರನೇ ಒಂದು ಸಂಗತಿ, ಕಾಗೆ ಸತ್ತು ಹೋದಂತಹ ಸಂದರ್ಭದಲ್ಲಿ ಸತ್ತು ಹೋಯ್ತು ಎಂಬುದಾಗಿ ಅನೇಕ ಸಂದರ್ಭಗಳಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ಬಿಟ್ಟು ಹೋಗ್ತವೆ. ಕಾಗೆ ಮಾತ್ರ ಯಾವ ಕಾರಣಕ್ಕೂ ಅದು ಸತ್ತಿರುವಂತ ಕಾಗೆಯನ್ನು ಬಿಟ್ಟು ಹೋಗೋದಿಲ್ಲ. ಪ್ರೀತಿಯ ದೇವಚಂದ್ರ, ನನ್ನನ್ನು ಗಮನಿಸಿರಿ. ಕರ್ತನ ಸನ್ನಿಧಾನದಲ್ಲಿ ಇದಕ್ಕೆ ಇರುವಂತ ಈ ಒಳ್ಳೆ ಗುಣ ಒಬ್ಬ ಮನುಷ್ಯನಿಗೆ ಇದುವರೆಗೂ ಬಂದಿಲ್ಲ. ಕಾಗೆಗಳು ಐಕ್ಯತೆಗೆ ಫೇಮಸ್. ಯಾವತ್ತೂ ಸದಾ ಒಂಟಿಯಾಗಿ ಊಟ ಮಾಡೋದಿಲ್ಲ. ಹೋರಾಟ ಬಂದಂತ ಸಂದರ್ಭದಲ್ಲಿ ಒಂಟಿಯಾಗಿ ಯುದ್ಧಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಯಾವುದಾದ್ರೂ ಕಾಗೆ ಸತ್ತು ಹೋದ್ರೆ ಆ ಕಾಗೆಯನ್ನು ಬಿಟ್ಟು ಹೋಗೋದಿಲ್ಲ. 100 ಕಾಗೆಗಳು ಬಂದು ಒಂದು ಕಡೆ ಕೂತ್ಕೊಂಡಿರ್ತವೆ. ಒಂದು ಕಡೆಯಲ್ಲಿ ಇದ್ದು ಅವು ಕಾ ಎಂಬುದಾಗಿ ಹೇಳ್ತದೆ. ಇದಕ್ಕೆ ಬೈಬಲಲ್ಲಿ ದೇವರು ನಿದರ್ಶನವಾಗಿ ಬೇರೆ ಪಕ್ಷಿಗಳನ್ನು ತೆಗೆದುಕೊಳ್ಳದೆ ಕಾಗೆಯನ್ನೇ ಯಾಕೆ ಗುರುತಾಗಿ ತೆಗೆದುಕೊಂಡರು ಎಂಬುದಾಗಿ ನೆನೆಸುವಾಗ, ಕಾಗೆನಲ್ಲಿ ಇರುವಂತ ಮೊದಲನೇ ಮುಖ್ಯವಾದಂಥ ಗುಣ ಯಾವುದು ಎಂಬುದಾಗಿ ನೆನೆಸುವಾಗ ಇವು ಐಕ್ಯತೆಯಲ್ಲಿ ಇರುವಂಥದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಐಕ್ಯತೆಯಲ್ಲಿ 2 ವಿಧ. ಸರಿಯಾದಂತ ಭಾವನೆಗಳುಳ್ಳಂತ ಐಕ್ಯತೆ. ಕಾಗೆ ಒಂದಕ್ಕೊಂದು ಬಿಟ್ಟು ಕೊಡೋದಿಲ್ಲ. ಆದರೆ ಐಕ್ಯತೆಯಲ್ಲಿ 2ನೇ ಗುಣ ಏನು ಗೊತ್ತಾ? ಮಾನವರಿದ್ದಾರಲ್ಲ, ಏನು ಬೇಕಾದರೂ ಬಿಟ್ಟು ಕೊಟ್ಬಿಡ್ತಾರೆ, ದೇವರನ್ನೇ ಬಿಟ್ಟು ಕೊಟ್ಬಿಡ್ತಾರೆ. ಎಷ್ಟು ಅವೈಕ್ಯತೆಯಿಂದ ಇರ್ತಾರೆ ಎಂಬುದಾಗಿ ನಿದರ್ಶನವಾಗಿ ಬೈಬಲಲ್ಲಿ ನಾವು ನೋಡುತ್ತೇವೆ. ಆದಿಕಾಂಡ 11ನೇ ಅಧ್ಯಾಯದ 1ನೇ ವಚನ 2ನೇ ವಚನವನ್ನು ನೀವು ಮನೆಗೆ ಹೋಗಿ ಓದಿಕೊಳ್ಳ್ರಿ ಪ್ರೀತಿಯುಳ್ಳ ದೇವಚಂದ್ರೆ. ಅಲ್ಲಿ ಮನುಷ್ಯರೆಲ್ಲರೂ ಸದಾ ಐಕ್ಯತೆಗೆ ಬರ್ತಾರೆ. ಐಕ್ಯತೆಗೆ ಬಂದಂತ ಸಂದರ್ಭದಲ್ಲಿ, ಒಟ್ಟುಗೂಡಿರುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಕೆಟ್ಟ ಆಲೋಚನೆ ಬರ್ತದೆ. ಆ ಆಲೋಚನೆ ಎಂಬುದಾಗಿ ನೆನೆಸುವಾಗ, ನಾವು ಒಂದು ದೊಡ್ಡ ಗೋಪುರವನ್ನು ಕಟ್ಟೋಣ. ಆ ಗೋಪುರ ಎಷ್ಟು ದೊಡ್ಡದಾಗಿರ್ಬೇಕಂದ್ರೆ ಅದಕ್ಕೆ ಬಾಬೇಲ್ ಅಂತ ಹೆಸರಿಡ್ತಾರೆ. ಆ ಗೋಪುರವನ್ನ ಕಟ್ಟಿ ಆಕಾಶದ ಎತ್ತರಕ್ಕೆ ಹೋಗಿ ನಾವು ಮತ್ತು ದೇವರು ಮುಖಾಮುಖಿಯಾಗಿ ನೋಡಬೇಕು. ನಾವು ಪರಲೋಕಕ್ಕೆ ಏರಿ ಹೋಗುವುದಕ್ಕೆ ಈ ಗೋಪುರವೇ ಸಾಧನವಾಗಬೇಕು ಎಂಬುದಾಗಿ ನೆನೆಸಿ ಗೋಪುರವನ್ನು ಕಟ್ಟುತ್ತಾರೆ. ಗೋಪುರ ಕಟ್ಟುವುದಕ್ಕಾಗಿ ಮನುಷ್ಯರನ್ನ ದೇವರು ಕರೆಯಲಿಲ್ಲ. ಮನುಷ್ಯರನ್ನ ದೇವರು ಈ ಲೋಕದಲ್ಲಿ ಕರೆದಿದಂತ ಮುಖ್ಯವಾದ ಉದ್ದೇಶ ಏನಂದ್ರೆ, ನೀವೆಲ್ಲರೂ ಸದಾ ಆಶೀರ್ವದಿಸಲ್ಪಡಬೇಕು, ವ್ಯವಸಾಯವನ್ನ ಮಾಡಬೇಕು, ಇಲ್ಲಿ ಬೆಳೆಯನ್ನ ಬೆಳೆದು ಸಮೃದ್ಧಿದಾಯಕವಾದಂತ ಆಶೀರ್ವಾದವನ್ನ ಹೊಂದಿ ನೀವು ಫಲಿಸಬೇಕು, ನೀವು ಅನೇಕರಿಗೆ ಆಶೀರ್ವಾದಕರವಾಗಿರಬೇಕೆಂಬುದಾಗಿ ದೇವರು ಈ ಮನುಷ್ಯನನ್ನ ಸೃಷ್ಟಿ ಮಾಡಿದನು. ಆದರೆ ಮನುಷ್ಯನಲ್ಲಿ ದೇವರಿಗೆ ಚಾಲೆಂಜ್ ಹಾಕುವಂತ ಒಂದು ಮನಸ್ಥಿತಿ ಬಂದಂತ ಸಂದರ್ಭದಲ್ಲಿ ದೇವರೇನ್ ಮಾಡ್ತಾನೆ ಗೊತ್ತಾ? ಈ ಮನುಷ್ಯರ ಮನಸ್ಸಿನಲ್ಲಿ ಯಾವಾಗಲೂ ಕೆಟ್ಟದ್ದನ್ನೇ ಯೋಚನೆ ಮಾಡುತ್ತಾರೆ ಎಂಬುದಾಗಿ ನೆನೆಸಿ ದೇವರು ಆ ಸ್ಥಳದಲ್ಲಿ ಇಳಿದು ಬಂದು ಅವರ ಭಾಷೆಗಳನ್ನೇ ತಾರುಮಾರು ಮಾಡಿಬಿಡುತ್ತಾರೆ. ಭಾಷೆಗಳನ್ನೇ ತಾರುಮಾರು ಮಾಡಿ ವಿಶ್ವದಾದ್ಯಂತ ಅವರೆಲ್ಲರೂ ಸುದಾ ಶದರಿ ಹೋಗಿಬಿಡುತ್ತಾರೆ. ಯಾರ್ಯಾರಿಗೆ ಯಾವ ಯಾವ ಭಾಷೆ ಬರ್ತಿದೋ ಅದೇ ಒಂದು ದೇಶವಾಗಿ, ಪಂಗಡವಾಗಿ, ರಾಜ್ಯವಾಗಿ ಅದು ಮಾರ್ಪಡ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಆದರೆ ಕಾಗೆಗಳು ಹಾಗಲ್ಲ, ಐಕ್ಯತೆಯನ್ನ ಪ್ರದರ್ಶನ ಮಾಡುತ್ತಿರ್ತದೆ. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಪ್ರೀತಿಯ ದೇವಚಂದ್ರೆ, ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ, ಎಲ್ಲಿ ಐಕ್ಯತೆ ಇರ್ತದೋ, ಎಲ್ಲಿ ಒಂದು ಮನಸ್ಸಿರ್ತದೋ ಅಲ್ಲಿ ಜೀವವು ಅಭಿಷೇಕವೂ ಇರ್ತದೆ ಎಂಬುದಾಗಿ ಹೇಳಿ ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ. ಅನೇಕ ಸಂದರ್ಭಗಳಲ್ಲಿ ಈ ಐಕ್ಯತೆಯನ್ನು ಕುರಿತು ಸಭೆಯಲ್ಲಿರುವಂತ ಮಕ್ಕಳಿಗೆ ನಾವು ಅನ್ವಯ ಮಾಡಿಕೊಂಡು ನೋಡುವಂತ ಸಂದರ್ಭದಲ್ಲಿ ಕಾಗೆಗಳಲ್ಲಿ ಇರುವಂತ ಐಕ್ಯತೆ ಇವತ್ತು ಸಭೆಯ ಆತ್ಮೀಯ ಮಕ್ಕಳಲ್ಲಿ ಇರುವುದಿಲ್ಲ. ಅವರ ವೈಯಕ್ತಿಕವಾದ ಜೀವಿತವನ್ನು ನೋಡುವಂತ ಸಂದರ್ಭದಲ್ಲಿ ಯಾರು ಬಂದ್ರೇನು, ಯಾರು ಹೋದ್ರೇನು, ಯಾರು ಬಿಟ್ಟು ಹೋದ್ರೇನು, ಯಾರು ಹೇಗಾದ್ರೇನು, ನಾನ್ ಚೆನ್ನಾಗಿದ್ದೀನಲ್ಲ, ನಾನು ಆರಾಧನೆ ಮುಗಿಸಿದನಲ್ಲ, ಪ್ರಾರ್ಥನೆ ಮಾಡಿದನಲ್ಲ, ನನ್ನಾಯ್ತು, ನಾನು ಪಾಡಾಯ್ತು ಎಂಬುದಾಗಿ ಹೇಳಿ ಮನುಷ್ಯರೆಲ್ಲರೂ ಸದಾ ಅದೇ ರೀತಿಯಾಗಿ ಯೋಚನೆ ಮಾಡಿದ್ದಾರೆ.
ಆದರೆ ಪ್ರೀತಿಯುಳ್ಳ ದೇವಜನರೇ, ಐಕ್ಯತೆ ಇರುವಂತ ಸ್ಥಳದಲ್ಲಿ, ಒಂದು ಮನಸ್ಸು ಇರುವಂತ ಸ್ಥಳದಲ್ಲಿಯೇ ದೇವರು ಇಳಿದು ಬರುವಂತವನಾಗಿದ್ದಾನೆ. ದೇವರು ಅಲ್ಲಿ ಮಹತ್ತಾದ ಕಾರ್ಯಗಳನ್ನು ನಡೆಸುವಂತವನಾಗಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ನ್ಯಾಯಸ್ಥಾಪಕರ ಪುಸ್ತಕ 20ನೇ ಅಧ್ಯಾಯದ 11ನೇ ವಚನ, ದನಾಕ್ಕೆ ಸ್ತೋತ್ರವಾಗಲಿ, ಕೇಳಿಸಿಕೊಳ್ಳುವಂತರಾಗೋಣ. ನ್ಯಾಯಸ್ಥಾಪಕರ ಪುಸ್ತಕ 20ನೇ ಅಧ್ಯಾಯದ 11ನೇ ವಚನ. ಹೀಗೆ ಅವರೆಲ್ಲರೂ ಏಕ ಮನಸ್ಸಿನಿಂದ ಆ ಪಟ್ಟಣಕ್ಕೆ ವಿರೋಧವಾಗಿ ಕೂಡಿಕೊಂಡರು. ಅವರು ಬೆನ್ಯಾಮಿನ್ಯರ ಸಮಸ್ತ ಕುಲಸ್ಥರ ಬಳಿಗೆ ದೂತರನ್ನು ಕಳುಹಿಸಿ ಅವರಿಗೆ ನಿಮ್ಮಲ್ಲಿ ನಡೆದ ಈ ದುಷ್ಕರ್ಮ ಎಂಥದು? ಈಗ ಗಿಬೆಯ ಊರಲ್ಲಿರುವ ಆ ನೀಚರನ್ನು ನಮಗೆ ಒಪ್ಪಿಸಿರಿ. ನಾವು ಅವರನ್ನು ಕೊಂದು ಇಸ್ರೇಲರ ಮಧ್ಯದಿಂದ ಇಂಥ ದುಷ್ಟತನವನ್ನು ತೆಗೆದು ಹಾಕುತ್ತೇವೆ ಎಂದು ಹೇಳಿದರು. ದನಾಕ್ಕೆ ಸ್ತೋತ್ರ. ಇಲ್ಲೊಂದು ವೃತ್ತಾಂತ ಸ್ಟಾರ್ಟ್ ಆಗ್ತದೆ. ಏನಂದ್ರೆ, ಒಬ್ಬ ಮನುಷ್ಯನು ಒಬ್ಬ ಮಂತ್ರಿ ಜೊತೆನಲ್ಲಿ ಕರ್ಕೊಂಡು ಒಂದು ಕಡೆ ಪ್ರಯಾಣ ಬೆಳೆಸ್ತಾ ಇರ್ತಾನೆ. ಪ್ರಯಾಣ ಬೆಳೆಸುತ್ತಿರುವಂತ ಸಂದರ್ಭದಲ್ಲಿ ಅಲ್ಲಿ ಬೆನ್ಯಾಮಿನ್ ಎನ್ನುವಂತ ಆ ವಿಧವಾದಂತಹ ಸ್ಥಿತಿಯಲ್ಲಿರುವಂಥ ಮನುಷ್ಯರು ಆ ಮನುಷ್ಯನನ್ನ ಸೆರೆ ಹಿಡಿತಾರೆ. ಆ ವೇಳೆಯಲ್ಲಿ ಕರ್ಕೊಂಡು ಹೋದಂತ ಆ ಮಂತ್ರಿಯನ್ನ ಅವ್ರ ಕೈಯಲ್ಲಿ ಕೊಡ್ತಾರೆ. ಕೊಟ್ಟಂತ ಸಂದರ್ಭದಲ್ಲಿ ಆತನಿಗೆ ಕೆಟ್ಟದಾಗಿ ವರ್ತನೆ ಮಾಡಿ ಅವನ ಕೈಕಾಲುಗಳನ್ನ, ದೇಹವನ್ನೆಲ್ಲ ಕತ್ತರಿಸಿ ನಾಯಿಗಳಿಗೆ, ನರಿಗಳಿಗೆ ಹಾಕ್ತಾರೆ. ಕಾಗೆಗಳು ಬಂದು ಸದಾ ಅಲ್ಲಿ ತಿನ್ನುವಂತ ಒಂದು ಪರಿಸ್ಥಿತಿ ಬರ್ತದೆ. ಆ ವೇಳೆಯಲ್ಲಿ ದನಾಕ್ಕೆ ಸ್ತೋತ್ರವಾಗಲಿ, ಯಾರು ಚದುರಿ ಹೋಗಿದರೋ ಅವರೆಲ್ಲರೂ ಸದಾ ಒಂದು ಮನಸ್ಸುಳ್ಳವರಾದರಂತೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಾವು ನೋಡುವಂತ ಸಂದರ್ಭದಲ್ಲಿ ಸಭೆಯ ಐಕ್ಯತೆ ಮಾತ್ರವಲ್ಲ, ಇವತ್ತು ಕುಟುಂಬದ ಐಕ್ಯತೆಗಳಲ್ಲಿ ಸದಾ ನೋಡುವಾಗ ಅಣ್ಣನ ಕಂಡ್ರೆ ತಮ್ಮನ್ಗಾಗಲ್ಲ, ತಮ್ಮನ ಕಂಡ್ರೆ ಅಣ್ಣಂಗಾಗಲ್ಲ. 4-5 ಜನ ಅಣ್ಣ ತಮ್ಮಂದ್ರೆ ಇರ್ತಾರೆ, ಆದರೆ ಅವರ ಮನಸ್ಥಿತಿ ಒಂದೇ ಇರೋದಿಲ್ಲ. ಆದರೆ ದನಾಕ್ಕೆ ಸ್ತೋತ್ರವಾಗಲಿ, ಒಂದು ವೇಳೆ ಅವರು ಜಗಳಾಟವನ್ನೇ ಆಡಿರಬಹುದು. ಒಂದು ವೇಳೆ ಅವರ ಜೀವಿತದಲ್ಲಿ ಯಾರಾದರೂ ಬಂದು ಊರಿನ ವಿರೋಧಿಗಳು ಅವ್ರ ಎದುರಾಗಿ ಬಂದಂತ ಸಂದರ್ಭದಲ್ಲಿ ಅಣ್ಣ ತಮ್ಮಂದಿರು ಸುಮ್ಮನೆ ಬಿಟ್ಕೊಡ್ತಾರಾ? ಗಲಾಟೆ ಮಾಡ್ತಾ ಇದ್ರು. ಅವರು ಡಿವೈಡಿಂಗ್ ಸಿಸ್ಟಮ್ ನಲ್ಲಿ ಇದ್ರು. ಅವರು ಒಬ್ರಿಗೊಬ್ರಿಗೆ ಆಗದೆ ಹೋದ್ರು. ಸದಾ 5 ಜನ ಅಣ್ಣ ತಮ್ಮಂದಿರಿದ್ರೆ ಫೋನಲ್ಲಿ ಯಾವುದೋ ಒಬ್ಬ ತಮ್ಮನಿಗೆ ಹೊಡೆದ್ರೆ 5 ಜನ ಏನಾಗ್ತಾರೆ? ಒಂದಾಗ್ತಾರೆ. ಅವಾಗ ಅವ್ರು ಹೇಳೋ ಮಾತನ್ನು ನೋಡ್ಬೇಕು, ಗೊತ್ತಾ? ನಾವು ಏನೋ ಒಂದು ವಿಷಯಕ್ಕೋಸ್ಕರವಾಗಿ ನಾವು ಗಲಾಟೆ ಮಾಡ್ಕೊಂಡಿದ್ದೀವಿ ಅಷ್ಟೇ. ಹಾಗಂತ ಹೇಳಿ ನಮ್ಮ ತಮ್ಮನಿಗೆ ಹೊಡೆಯೋದಕ್ಕೆ ನಿನಗೆಷ್ಟು ಅಧಿಕಾರ? ಮಾತುಕತೆ ಬಿಟ್ಟಿರ್ಬೋದು. ಇಂಥ ಪರಿಸ್ಥಿತಿ ಬಂದಾಗ ನಾವೆಲ್ಲರೂ ಒಂದೇ. ಹಂಗಂದ್ರೆ ಇವ್ರ ಜೀವಿತದಲ್ಲಿ ಐಕ್ಯತೆಯಿಂದ ಇರಬೇಕಂದ್ರೆ ಯಾರಾದ್ರೂ ಜಗಳಾಟಕ್ಕೆ ಬರಬೇಕು. ನೋಡ್ರಿ, ಮನುಷ್ಯನ ಸ್ಥಿತಿ ಎಂಥ ಸ್ಥಿತಿ ಆಗಿರುವಂತದ್ದು. ಹೌದು ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಇವತ್ತು ಅನೇಕ ಮಂದಿ ಅವರ ಜೀವಿತವನ್ನು ನೋಡುವಂತ ಸಂದರ್ಭದಲ್ಲಿ ಐಕ್ಯತೆ ಸಭೆಯಲ್ಲಿ ಕಾಣ್ತಾ ಇಲ್ಲ, ಕುಟುಂಬದಲ್ಲಿ ಕಾಣ್ತಾ ಇಲ್ಲ, ಸಮಾಜದಲ್ಲಿ ಕಾಣ್ತಾ ಇಲ್ಲ. ಯಾವುದೇ ವಿಧವಾದಂತ ಕುಲ, ಭಾಷೆ, ಜಾತಿ, ಜನಾಂಗದನ್ನ ನೀವು ನೋಡುವಂತ ಸಂದರ್ಭದಲ್ಲಿ ಯಾರು ಐಕ್ಯತೆಯಲ್ಲಿ ಇರೋದಿಲ್ಲ. ದೇವರು ಇವತ್ತು ಮಾತನಾಡುತ್ತಿರುವಂತ ಸಂಗತಿ ಕಾಗೆ ವಿಷಯ. ಈ ಕಾಗೆಗಳಿಗೆ, ಒಂದು ಕಾಗೆಗೆ ಏನಾದ್ರೂ ಸದಾ ಎಲ್ಲ ಕಾಗೆಗಳು ಏನಾಗ್ತವೆ? ಒಂದಾಗ್ತವೆ. ಎಷ್ಟು ಒಳ್ಳೆಯ ಗುಣ ಅಲ್ವಾ ಕಾಗೆಗೆ? ಹಲ್ಲೆಲೂಯ, ಹಲ್ಲೆಲೂಯ. ಇದನ್ನ ಬಹಳ ಜನ ಕೀಳಾಗಿ ನೋಡ್ತಾ ಇರ್ತವೆ. ಕಾಗೆ ಗುಣ ಬಹಳ ಅವಲಕ್ಷಣ ಎಂಬುದ. ಪ್ರೀತಿಯುಳ್ಳ ದೇವಜನರೇ, ಈ ಕಾಗೆಯನ್ನು ಕುರಿತು ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲ. ವಾಕ್ಯದ ಮೂಲಕವಾಗಿ ದೇವರು ಇವತ್ತು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಕಾಗಿನಲ್ಲಿರುವಂಥ ಮೊಟ್ಟ ಮೊದಲ ಒಳ್ಳೆ ಗುಣ ಯಾವುದು ಎಂಬುದಾಗಿ ನಾವು ನೆನೆಸುವಂಥ ಸಂದರ್ಭದಲ್ಲಿ ಅದು ಐಕ್ಯತೆಯಲ್ಲೇ ಇರ್ತದೆ. ಬೈಬಲಲ್ಲಿ ನಾವು ನೋಡುತ್ತೇವೆ, ಅರಣ್ಯ ಕಾಂಡ 16ನೇ ಅಧ್ಯಾಯದ ದನಾಕ್ಕೆ ಸ್ತೋತ್ರವಾಗಲಿ, ಅದರ 2ನೇ ವಚನವನ್ನು ನೋಡುವಂಥ ಸಂದರ್ಭದಲ್ಲಿ 1-2 ವಚನ ನೀವು ಮನೆಗೆ ಹೋಗಿ ಓದಿ ನೋಡ್ರಿ. ಅಲ್ಲಿ ಮೋಸೆ, ಆರೋನ್ ಮತ್ತು ಮಿರ್ಯಾಮಳ ವಿರುದ್ಧವಾಗಿ
ಜನರು ಏನ್ ಮಾಡ್ತಾರಂದ್ರೆ ಒಂದು ತಂಡವನ್ನು ಕಟ್ಕೊಳ್ತಾರೆ. ಇಬ್ಬರಿದ್ದವರು 4 ಜನ ಆಗ್ತಾರೆ, 4 ಜನ ಇದ್ದವರು 8 ಜನ ಆಗ್ತಾರೆ, 8 ಜನ ಇರೋದು 16 ಜನ ಆಗ್ತಾರೆ, 16 ಜನ ಇರುವಂತಹ ವ್ಯಕ್ತಿಗಳು 250 ಜನರಾಗ್ತಾರೆ. 250 ಜನ ಒಂದು ಪಂಗಡವನ್ನ ಕಟ್ಟಿಕೊಂಡು ದೇವರ ಸೇವಕರಾಗಿರುವಂತ ಮೋಸೆ, ಆರೋನ್ ಮತ್ತು ಮೋಸೆ ಅಕ್ಕ ಮಿರಿಯಾಮಳ ವಿರುದ್ಧವಾಗಿ ಗುಣಗುಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೇವಕರ ವಿರುದ್ಧವಾಗಿ ನೀವೇನಾ ಸೇವೆ ಮಾಡೋದು, ನೀವೇನಾ ಹೀಗೆ ಎಂಬುದಾಗಿ ಹೇಳಿ ಗುಣಗುಟ್ತಾರೆ. ದೆನಾಕೆ ಸ್ತೋತ್ರವಾಗಲಿ. 3 ಮಂದಿ ಅದರ ನಾಯಕತ್ವವನ್ನು ವಹಿಸುತ್ತಾರೆ. ಅಬಿರಾಮು, ಕೋರಾಹು ಮತ್ತು ದಾತಾನ್ ಎನ್ನುವಂತ ಆ 3 ಜನ ವ್ಯಕ್ತಿಗಳು ಮೋಸೆಯ ವಿರುದ್ಧವಾಗಿ, ಆರೋನನ ವಿರುದ್ಧವಾಗಿ ಅವರು ಈ ರೀತಿಯಾದಂತ ಪಂಗಡವನ್ನು ಕಟ್ಟಿಕೊಂಡು ಚದುರಿಸಬೇಕೆಂಬುದಾಗಿ ಅವರು ಮನಸ್ಸು ಮಾಡಿದಂತ ಸಂದರ್ಭದಲ್ಲಿ ದೈವ ಕೋಪಕ್ಕೆ ಗುರಿಯಾಗ್ತಾರೆ. ಆ ಕೋಪ ಅಬಿರಾಮ್, ಕೋರಾಹು ಮತ್ತು ದಾತಾನು ಎನ್ನುವಂತ ಆ 3 ಮಕ್ಕಳ ಮೇಲೆ ಬಂದಂತ ಸಂದರ್ಭದಲ್ಲಿ ಭೂಮಿ ಬಾಯಿ ತೆರೀತದೆ. ಭೂಮಿಯ ಒಳಗಡೆ ಅವರು ಹೋಗ್ತಾರೆ. ಅವರ ಇಡೀ ಸಂತತಿ, ಅವರಿಗಿರುವಂತ ಆಸ್ತಿ ಪಾಸ್ತಿಗಳು, ದೇವರು ಪರಲೋಕದ ಬೆಂಕಿಯನ್ನ ಕಳಿಸಿ ಅವರ ಇಡೀ ವಂಶವನ್ನೇ ದೇವರು ನಾಶ ಮಾಡಿಬಿಡ್ತಾರೆ. ದೇನಾಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಶಂಡ್ರೆ, ಐಕ್ಯತೆ ಇಲ್ಲದೆ ಇರುವಂತಹ ಸ್ಥಳದಲ್ಲಿ ದೇವರು ತನ್ನ ಪರಲೋಕದ ಬೆಂಕಿಯನ್ನು ಕಳಿಸುತ್ತಾನೆ. ಐಕ್ಯತೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ದೇವರು ಮರಣಕ್ಕೆ ಜನರನ್ನು ಒಪ್ಪಿಸುತ್ತಾನೆ. ಎಲ್ಲಿ ದೇವರ ವಿರುದ್ಧವಾಗಿ, ದೇವರ ಸೇವಕರ ವಿರುದ್ಧವಾಗಿ ತನ್ನ ಕಾರ್ಯಗಳನ್ನು ಜನರು ಮಾಡ್ತಾರೋ, ಸಭೆಯ ವಿರುದ್ಧವಾಗಿ ಮಾಡ್ತಾರೋ, ದೇನಾಕೆ ಸ್ತೋತ್ರವಾಗಲಿ, ದೇವರು ಸುಮ್ಮನಿರೋದಿಲ್ಲ. ಐಕ್ಯತೆಯನ್ನ ಹೊಡೆಯೋದಕ್ಕೆ, ಸಭೆಯನ್ನ ಹೊಡೆಯೋದಕ್ಕೆ ವೈಯಕ್ತಿಕವಾಗಿ ಯಾರು ಮನಸ್ಸು ಮಾಡಿದ್ರು ದೈವ ಕೋಪಕ್ಕೆ ಗುರಿಯಾಗಿ ಮರಣವೇ ಅವರ ಅಂತ್ಯವಾಗುತ್ತದೆ. ಅದಕ್ಕೆ ಅಬಿರಾಮ್, ಕೋರಹ ಮತ್ತು ದಾತಾನ್ ಎನ್ನುವಂತ ಈ ವ್ಯಕ್ತಿಗಳೇ ನಮಗೆ ಗುರುತಾಗಿರುವಂತರಾಗಿದ್ದಾರೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಸಭೆಯಾಗಿ ಕೂಡಿಕೊಂಡು ಬರುವಂತ ನಾವೆಲ್ಲರೂ ಸದಾ ಒಬ್ಬರಿಗಿಂತ ಒಬ್ಬರು ಗೌರವಿತವಾಗಿ ನಡೆದುಕೊಳ್ಳಬೇಕು. ಇದು ನನ್ನ ಸಭೆ, ಇದು ದೇವರು ಕೊಟ್ಟಂತ ಸಭೆ. ಈ ಸಭೆ ಐಕ್ಯತೆ ಉಳ್ಳಂತ ಸಭೆಯಾಗಿರ್ಬೇಕು ವಿನ ಅನೈಕ್ಯತೆಯಿಂದ ಕೂಡಲ್ಪಟ್ಟಂತ ಆ ಬಾಬೇಲ್ ಗೋಪುರವನ್ನು ಕಟ್ಟುವುದಕ್ಕೋಸ್ಕರವಾಗಿ ಮನಸ್ಸು ಮಾಡುವಂತ, ದೇವರ ವಿರುದ್ಧವಾದಂತ ಕಾರ್ಯಗಳನ್ನು ನಡೆಸುವಂತ ಸಭೆಯಾಗಿ ಸಭೆಗಳು ಮಾರ್ಪಡಬಾರದು ಯೇಸುವಿನ ನಾಮದಲ್ಲಿ. ಇದು ಅನೈತಿಕವಾದ ಐಕ್ಯತೆಯಿಂದ ಕೂಡಲ್ಪಟ್ಟಿರುವಂತ ಕಾರ್ಯ. ಆದರೆ ಐಕ್ಯತೆಯಲ್ಲಿ ಕೂಡಲ್ಪಡುವಂತ ಸಂದರ್ಭದಲ್ಲಿ ಬೈಬಲಲ್ಲಿ ನಾವು ನೋಡುತ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯದ 1ನೇ ವಚನವನ್ನು ಕೇಳಿಸಿಕೊಳ್ಳುವಂತರಾಗಲು ದೇವರಿಗೆ ಸ್ತೋತ್ರವಾಗಲಿ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯದ 1ನೇ ವಚನ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ಹೇಗೆ ನಡೆಯಬೇಕು? ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಸ್ತೋತ್ರವಾಗಲಿ. ಹೇಗೆ ನಡೆದುಕೊಳ್ಳಬೇಕು? ಐಕ್ಯತೆಯಿಂದ ನಡೆದುಕೊಳ್ಳಬೇಕು, ಯೋಗ್ಯರಾಗಿ ನಡೆದುಕೊಳ್ಳಬೇಕು, ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳಬೇಕೆಂಬುದಾಗಿ ಕರ್ತನಲ್ಲಿ ನಾನು ನಿಮ್ಮನ್ನ ಸಂಬೋಧಿಸುತ್ತೇನೆ, ನಿಮ್ಮನ್ನ ಉತ್ತೇಜನ ಪಡಿಸ್ತೇನೆ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ, ಯೋಗ್ಯರಾಗಿ ನಾವು ನಡೆದಾಗಲೇ ಆ ಐಕ್ಯತೆ ಗುಣಗಳು ನಮ್ಮ ಒಳಗಡೆ ಬರುವಂಥದ್ದಾಗಿದೆ. ಈ ಐಕ್ಯತೆಯ ಗುಣ ನಾವು ಮೇಲಂತಸ್ತಿನಲ್ಲಿ ನೋಡುತ್ತೇವೆ. ಅಪೊಸ್ತಲರ ಕೃತ್ಯ ನಾವು ನೋಡುವಂತ ಸಂದರ್ಭದಲ್ಲಿ 120 ಮಂದಿ ಮೇಲಂತಸ್ತಿನಲ್ಲಿ ಅವರು ಏಕ ಮನಸ್ಸುಳ್ಳವರಾಗಿ ಇದ್ದಂತ ಸಂದರ್ಭದಲ್ಲಿ ಪರಲೋಕದ ಬೆಂಕಿ ಅವರ ಮೇಲೆ ಬಂತು, ಆದರೆ ಸುಟ್ಟು ಹೋಗಲಿಲ್ಲ. ಅವರನ್ನ ದೇವರು ಆತ್ಮಾಭಿಷೇಕದಿಂದ ತುಂಬಿಸಲ್ಪಟ್ಟನು, ಪ್ರವಾದನೆ ವರಗಳಿಂದ ತುಂಬಿಸಲ್ಪಟ್ಟರು, ಅನ್ಯ ಭಾಷೆ ವರಗಳಿಂದ ತುಂಬಿಸಲ್ಪಟ್ಟರು. ಪರಿಶುದ್ಧಾತ್ಮನ ಆ ಐಕ್ಯತೆಯ ಕಾರ್ಯಗಳು ಈ ರೀತಿಯಾಗಿರುತ್ತದೆ. ಅದಕ್ಕಾಗಿಯೇ ಪ್ರೀತಿಯುಳ್ಳ ದೇವಜನರೇ, ಕಾಗೆಯ ಜೀವಿತದ ಮೂಲಕವಾಗಿ ಮೊಟ್ಟ ಮೊದಲು ಕಲಿಯಬೇಕಾದಂತ ಸಂಗತಿ ಐಕ್ಯತೆ, ಐಕ್ಯತೆ, ಐಕ್ಯತೆ. ನಾವು ಯಾವಾಗ ಐಕ್ಯತೆಯಿಂದ ಇರುತ್ತೇವೋ, ಅದು ಪರಿಶುದ್ಧವಾದಂತ ಐಕ್ಯತೆ ಯಾವಾಗ ನಮ್ಮ ಜೀವಿತದಲ್ಲಿ ಬರ್ತದೋ, ಯೋಗ್ಯರಾಗಿ ನಾವು ಯಾವಾಗ ನಡೆದುಕೊಳ್ಳುತ್ತೇವೋ, ಪರಲೋಕದ ಅಗ್ನಿ, ಪರಿಶುದ್ಧಾತ್ಮನ ಅಭಿಷೇಕ, ಆ ಅಭಿಷೇಕ ಬಂದಾಗ ನಮ್ಮಲ್ಲಿ ಜೀವವು, ಆಶೀರ್ವಾದವು ನೆಲೆಗೊಳ್ಳುವಂಥದ್ದಾಗಿ. ಎರಡನೇ ಒಂದು ಸಂಗತಿ,
ಈ ಕಾಗೆಯ ಮೂಲಕವಾಗಿ ನಾವು ಕಲಿತುಕೊಳ್ಬೇಕೆಂದ್ರೆ ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. 1 ಅರಸು ಪುಸ್ತಕ 17ನೇ ಅಧ್ಯಾಯದ 4ನೇ ವಚನ. 1 ಅರಸು ಪುಸ್ತಕ 17ನೇ ಅಧ್ಯಾಯದ 4ನೇ ವಚನ. ಆ ಹಳ್ಳದ ನೀರನ್ನು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ. ಯಾರಿಗೆ ಆಜ್ಞಾಪಿಸಿದ್ದಾರಂತೆ? ದೇವರಿಗೆ ಸ್ತೋತ್ರವಾಗಲಿ. ಇದೆಂಥ ವಿಚಿತ್ರವಾದಂತ ಸಂಗತಿ. ನಮ್ಮ ದೇವರು ಇಲ್ಲದನ್ನ ಇರುವುದು ಹಾಗೆ ಮಾಡುವಂತ ದೇವರು. ಹಲ್ಲೆಲೂಯಾ. ಘೋರವಾದ ಬರಗಾಲ ಒಂದು ಕಡೆ ಇದೆ. ಎಲಿಯನಿಗೆ ದೇವರು ಹೇಳ್ತಾ ಇದ್ದಾನೆ, ನೀನು ಎಲ್ಲಿರ್ಬೇಕು? ಈ ಹಳ್ಳದ ಬಳಿನಲ್ಲಿರ್ಬೇಕು. ಅದಕ್ಕೆ ಕೆರೆತ್ ಹಳ್ಳ ಅಂತ ಕರೀತಾರೆ. ಆ ಹಳ್ಳದ ನೀರನ್ನೇ ನೀನು ಕುಡಿಯಬೇಕು. ನೀನು ಊಟಕ್ಕೋಸ್ಕರ ಯಾರು ನಿನಗೆ ಊಟ ಸಪ್ಲೈ ಮಾಡ್ತಾರೆ? ಗಟ್ಟಿಯಾಗಿ ಹೇಳ್ರಿ, ಯಾರು? ಕಾಗೆಗೆ ನಾನು ಆಜ್ಞಾಪಿಸಿದ್ದೇನೆ. ಅದು ಎಂಥ ಊಟ ಗೊತ್ತಾ? ಮಾಂಸದ ಊಟ ಮತ್ತು ರೊಟ್ಟಿ. ಕಾಗೆಗೆ ಏನು ಇಷ್ಟ ಗೊತ್ತಾ? ಊಟದಲ್ಲಿ ಮಾಂಸನೇ ತುಂಬಾ ಇಷ್ಟ. ಅದಕ್ಕೆ ಒಂದು ರೊಟ್ಟಿ ಚೂರನ್ನು ಸದಾ ಬಿಡದೆ ಇರುವಂತ ಕಾಗೆಗೆ ಮಾಂಸ ರೊಟ್ಟಿ ಕೊಟ್ರೆ ಬಿಡ್ತದ? ಅದು ತಂದು ಇನ್ನೊಬ್ಬರನ್ನು ಪೋಷಿಸಬೇಕೆಂಬುದಾಗಿ ನೆನೆಸುವುದಾದರೆ ವಾವ್, ಇದನ್ನು ವರ್ಣನೆ ಮಾಡೋದಕ್ಕೆ ಅಸಾಧ್ಯ. ಪ್ರೀತಿಯುಳ್ಳ ದೇವಶ್ರೇ, ಒಂದು ಅಕ್ಕಿ ಅಗಳನ್ನು ಬಿಡದೇ ಇರುವಂತ ಕಾಗೆ ತನ್ನ ಬಾಯಿನಲ್ಲಿ ಪ್ರತಿದಿನ ರೊಟ್ಟಿಯನ್ನ, ಮಾಂಸದ ತುಂಡನ್ನು ತೆಗೆದುಕೊಂಡು ಬಂದು ಯಾರಿಗೆ ಸಾಕ್ತಂತೆ? ದೇವರ ಸೇವಕನಿಗೆ. ಯಾರಿಗೆ ಸಾಕಿತು? ದೇವರ ಸೇವಕನಿಗೆ. ಪ್ರೀತಿಯುಳ್ಳ ದೇವಶ್ರೇ, ನಾನು ಆಗ್ಲೇನೆ ಹೇಳಿದೆ, ಕಾಗೆಗೆ ಇರುವಂತ ಪ್ರಾಮುಖ್ಯವಾದಂತ 2ನೇ ಗುಣ ಯಾವುದು ಗೊತ್ತಾ? ಕಾಗೆ ಇನ್ನೊಂದು ಕಾಗೆಗೆ ಊಟ ತೆಗೆದುಕೊಂಡು ಹೋಗುತ್ತೆ. ಗೊತ್ತಾ ನಿಮಗೆ? ಜಾಸ್ತಿ ಆದ್ರೆ ಅದು ತಿಂದು ಇನ್ನೊಂದು ಕಡೆಗೆ ಇರುವಂತ ಕಾಗೆಗಳಿಗೆ ಅದು ತೆಗೆದುಕೊಂಡು ಹೋಗ್ತದೆ. ಕಾಗೆಗಿರುವಂತ ಗುಣ ಏನು ಗೊತ್ತಾ? ಅದು ತಾನು ಒಂಟಿಯಾಗಿ ತಿನ್ನೋದಿಲ್ಲ. ತಿಂದ ನಂತರ ಇನ್ನೂ ಬಾಯಿನಲ್ಲಿ ಹಾಕಿಕೊಂಡು ಅನೇಕರಿಗೆ, ಅದು ಅನೇಕ ಕಾಗೆಗಳಿಗೆ ಊಟ ಕೊಡ್ತವೆ. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಶ್ರೇ, ಸೇವಕರನ್ನ ಕಾಗೆ ಪೋಷಿಸಿದಂತೆ ಕಾಗೆ ಮೂಲಕವಾಗಿ ಎಲಿಯನು 3.5 ವರ್ಷಗಳ ಕಾಲ ದೇವರ ಸನ್ನಿಧಾನದಲ್ಲಿ ಆತನು ಪ್ರತಿ ದಿನವೂ ರಾಜನು ತಿನ್ನುವಂತ ಆ ಆಹಾರವನ್ನ ಕಾಗೆ ಮೂಲಕವಾಗಿ ದೇವರು ಅನುಗ್ರಹಿಸಿದಂತೆ, ಅಂತ ಒಂದು ಮಾಂಸ ತಿನ್ನುವುದಕ್ಕೆ ಆಸೆ ಪಡುವಂತ ಕಾಗೆ ಸೇವಕನ ದಾಹವನ್ನು ತೀರಿಸಿತು ಎಂಬುದಾಗಿ ನಾವು ನೆನೆಸುವಂತ ಸಂದರ್ಭದಲ್ಲಿ ಆ ಕಾಗೆ ಅಷ್ಟೊಂದು ನಿಯತ್ತಾಗಿ ಕೆಲಸ ಮಾಡೋದಕ್ಕೆ ಕಾರಣ ಏನು ಗೊತ್ತಾ? ನಿನಗೆ ಆಹಾರವನ್ನ ತಂದು ಕೊಡುವುದಕ್ಕಾಗಿ ಯಾರಿಗೆ ಆಜ್ಞಾಪಿಸಿದ್ದೇನೆ? ಕಾಗೆಗೆ ಆಜ್ಞಾಪಿಸಿದ್ದೇನೆ. ದೇವರು ಆ ಕಾಗೆಗೆ ಆಜ್ಞಾಪಿಸಿದ ನಂತರ ಆ ಕಾಗೆಗೆ ಪಂಚಪ್ರಾಣವಾಗಿರುವಂತ ಆಹಾರವನ್ನು ಸದಾ ಅದು ಮುಟ್ಟದೆ ಯಾರಿಗೆ ಸಲ್ಲಿಸಬೇಕೋ ಅವ್ರನ್ನ ಪ್ರತಿದಿನ ಸಲ್ಲಿಸ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವಶ್ರೇ, ಕಾಗೆ ಒಬ್ಬ ಸೇವಕನನ್ನ ಪೋಷಿಸಿತು ಎಂಬುದಾಗಿ ನೆನೆಸುವಾಗ, ಸೇವಕನು ಎಂಬುದಾಗಿ ನೆನೆಸುವಾಗ ಪ್ರೀತಿಯುಳ್ಳ ದೇವಶ್ರೇ, ಸಭೆಯ ಆತ್ಮೀಯ ಮಕ್ಕಳಿಗೂ ಪರಲೋಕದ ದೇವರಿಗೂ ಮಧ್ಯಸ್ಥಿಗನಾಗಿದ್ದುಕೊಂಡು ಪ್ರತಿ ದಿನವೂ ಸದಾ ಮಧ್ಯಸ್ಥಿಗೆ ಪ್ರಾರ್ಥನೆ ಮಾಡುವಾತನು ದೇವರ ಸೇವಕನಾಗಿದ್ದಾನೆ. ದೇವರ ಸೇವಕನ ಒಂದು ಬದುಕಿನಲ್ಲಿ ತನ್ನ ಹೆಂಡತಿ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾನೋ ಇಲ್ಲವೋ ಗೊತ್ತಿಲ್ಲ. ಆದರೆ ಸಭೆಯಲ್ಲಿ ಬರುವಂತ ಪ್ರತಿಯೊಬ್ಬ ವಿಶ್ವಾಸಿಗಳ ಅಗತ್ಯತೆಗಳಿಗಾಗಿ, ಅವರಿಗೆ ಬೇಕಾದಂತ ಆರೋಗ್ಯಕ್ಕಾಗಿ, ಅವರ ಕುಟುಂಬದಲ್ಲಿ ಒಂದು ವೇಳೆ ಏರುಪೇರುಗಳು ಆದರೆ, ಅವರ ಸಂತತಿನಲ್ಲಿ ಏನಾದ್ರೂ ಕೊರತೆಗಳು ಆದರೆ ಪ್ರತಿ ದಿನವೂ ಸದಾ ಕಣ್ಣೀರಿನಿಂದ ದೇವರ ಸನ್ನಿಧಾನದಲ್ಲಿ ಮಧ್ಯಸ್ಥಿಗೆ ವಹಿಸುವಂತ ಆ ಸೇವಕನನ್ನ ಕುರಿತು ಸಭೆ ಯಾವತ್ತೂ ಸದಾ ಯೋಚನೆ ಮಾಡೋದಿಲ್ಲ. ಅವ್ರಿಗೇನ್ ಕಡಿಮೆ ಆಗಿದೆ, ಅವ್ರಿಗೇನ್ ಕೊರತೆ ಆಗಿದೆ, ಅವ್ರು ಚೆನ್ನಾಗೇ ಇದ್ದಾರಲ್ಲ. ಇಲ್ಲ ಇಲ್ಲ ಪ್ರೀತಿಯುಳ್ಳ ದೇವಚಂದ್ರ, ದೇವಕ್ಕೆ ಸ್ತೋತ್ರವಾಗಲಿ. ಸಭೆಯ ವಿಶ್ವಾಸಿಗಳು ದೇವಕ್ಕೆ ಸ್ತೋತ್ರವಾಗಲಿ, ಸೇವಕರ ವಿಷಯದಲ್ಲಿ ಯಾವಾಗಲೂ ಸದಾ ಆ ನೆಗೆಟಿವ್ ಥಾಟ್ ನಿಮ್ಮ ಮೈಂಡ್ ನಲ್ಲಿ ಬರಬಾರದು. ಪ್ರತಿ ಸಾರಿ ಸದಾ ನಮ್ಮ ಸೇವಕರು ಚೆನ್ನಾಗಿರಬೇಕು, ಅವರು ಸೇವೆಯನ್ನ ಇನ್ನೂ ಹೆಚ್ಚಾಗಿ ಮಾಡಬೇಕು,
ಇನ್ನೂ ಹೆಚ್ಚಾದಂತ ದೇವರ ರಾಜ್ಯ ನೀತಿಗಾಗಿ ಅವರು ತವಕ ಪಡಬೇಕು. ದೇವರವರಿಗೆ ಬಲ ಕೊಡಬೇಕು. ದೇವರವರಿಗೆ ಶಕ್ತಿಯನ್ನು ಒದಗಿಸಬೇಕು. ಇನ್ನೂ ಹೆಚ್ಚಾದಂತ ದರ್ಶನಗಳಿಂದ ನಮ್ಮ ಸೇವಕರುಗಳನ್ನ ತುಂಬಿಸಬೇಕೆಂಬುದಾಗಿ ದೇವರಿಗೆ ಸ್ತೋತ್ರವಾಗಲಿ. ಅವರಿಗೆ ಬೇಕಾದಂತ ಪ್ರತಿಯೊಂದು ಅಗತ್ಯತೆಗಳಿಗಾಗಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ದೇವರು ಹೇಳಿದ ರೀತಿಯಲ್ಲಿ, ದೇವರ ಆಜ್ಞೆಯಲ್ಲಿ ದೇವರ ಸೇವಕರಿಗೆ ಏನೆಲ್ಲ ಗೌರವವನ್ನು ಸಲ್ಲಿಸಬೇಕು, ಯಾವುದನ್ನು ಅವರಿಗೆ ಕೊಡಬೇಕೋ ಅದನ್ನೆಲ್ಲವನ್ನ ನಾವು ಕೊಡಬೇಕೆನ್ನುವಂತ ಮನಸ್ಥಿತಿ ಉಳ್ಳಂತ ವಿಶ್ವಾಸಿಗಳನ್ನ ದೇವರು ಯಾವ ಮೇಲಿಗೂ ಕಡಿಮೆ ಇಲ್ಲದ ಹಾಗೆ ದೇವರು ಆಶೀರ್ವಾದ ಮಾಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮೀಯ ದೇವಚನರನ್ನು ಗಮನಿಸಿರಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ, ಮನುಷ್ಯನಿಗೂ ಸದಾ ದೇವರು ಆಜ್ಞಾಪಿಸಿದನು. ಆದರೆ ಮನುಷ್ಯನು ದೇವರ ಮಾತನ್ನ ಕೇಳೋದಿಲ್ಲ. ಕಾಗೆಗಳು ಮಾತನ್ನ ಕೇಳಿ ಆ ಮನುಷ್ಯನಿಗೆ ಸಲ್ಲಬೇಕಾದ ಆಹಾರವನ್ನು ತಂದು ಕೊಡ್ತಾ. ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ, ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದ ಮೊದಲನೇ ವಚನವನ್ನು ನಾವು ಗಮನಿಸುವಂತಹ ಸಂದರ್ಭದಲ್ಲಿ, ನೀವು ನನ್ನ ಆಜ್ಞೆಗಳನ್ನು ಅನುಸರಿಸಿ ನನ್ನ ಮಾತಿನ ಮೇರೆಗೆ ನೀವು ನಡೆಯುವುದಾದರೆ ಭೂಲೋಕದಲ್ಲಿರುವಂತಹ ಎಲ್ಲಾ ಜನಾಂಗಗಳಿಗಿಂತಲೂ ನಾನು ಉನ್ನತವಾದ ಸ್ಥಿತಿಗೆ ನಾನು ನಿಮಗೆ ತರುವಂತವನಾಗಿದ್ದೇನೆ ಅಂತ. ನೀವು ನನ್ನ ಮಾತಿಗೆ ಅನುಸಾರವಾಗಿ ನಡೆಯುವುದಾದರೆ ಈ ಶುಭಗಳೆಲ್ಲವೂ ಸದಾ ನಿಮಗೆ ಪ್ರಾಪ್ತವಾಗುತ್ತದೆ ಎಂಬುದಾಗಿ ದೇವರು ಯೆಹೋವನು ಇದನ್ನ ನುಡಿದಿದ್ದಾನೆ. ಇದು ಯೆಹೋವನ ನುಡಿ, ಇದು ಯೆಹೋವನ ಆಜ್ಞೆ, ಇದು ಯೆಹೋವನ ನಿಬಂಧನೆ ಎಂಬುದಾಗಿ ಪ್ರತಿ ಸಾರಿಯೂ ಸದಾ ದೇವರು ನಮಗೆ ಆಜ್ಞೆಗಳನ್ನ ದೇವರ ವಾಗ್ದಾನದಲ್ಲಿ ಬರೆದಿಟ್ಟಿರುವುದಾದ್ರೂ ಸದಾ ನರಮನುಷ್ಯರಾಗಿರುವಂತ ನಾವು ಒಂದು ಸಾರಿನೂ ಸದಾ ಆಜ್ಞೆಗಳನ್ನ ಪರಿಪೂರ್ಣಗೊಳಿಸಲ್ಲ. ಅದಕ್ಕಾಗಿಯೇ ಬಡತನ ಹಿಮ್ಮೆಟ್ಟಿಸಿಕೊಂಡು ಬರ್ತಾ ಇರ್ತದೆ. ಸೇವಕರ ವಿಷಯದಲ್ಲಿ ನಾವು ಮಾಡುವಂತ ನಗ್ಲೆಟ್, ಸಭೆಗಳ ವಿಷಯದಲ್ಲಿ ನಾವು ಮಾಡುವಂತ ನಗ್ಲೆಟ್ಗಳು ದೇವಕ್ಕೆ ಸ್ತೋತ್ರವಾಗಲಿ ನಮ್ಮ ಬದುಕಿನಲ್ಲಿ ಕೊರತೆಗಳನ್ನ ತರುವಂತದ್ದಾಗಿದೆ. ಪ್ರೀತಿಯ ದೇವಶ್ರೀ, ದೇವರು ಹೇಳಿದನ್ನು ಕದ್ದುಕೊಳ್ಳಬಾರದೆಂಬುದಾಗಿ ಕದ್ದುಕೊಳ್ಳುತ್ತೇವೆ. ಸರಿಯಾಗಿ ದೇವರ ಸನ್ನಿಧಾನದಲ್ಲಿ ಕೊಡಬೇಕೆ ಇರಬೇಕಾದಂತಹ ಕಾರ್ಯಗಳನ್ನು ಸರಿಯಾಗಿ ಕೊಡದ ರೀತಿಯಲ್ಲಿ ಬಚ್ಚಿಟ್ಟುಕೊಳ್ಳುತ್ತೇವೆ. ಆದರೆ ದೇವರ ಸನ್ನಿಧಾನದಲ್ಲಿ ಒಂದು ಮೀನು 3 ದಿನಗಳ ಕಾಲ ತನ್ನ ಹೊಟ್ಟೆನಲ್ಲಿ ಸೇವಕನನ್ನು ಇಟ್ಟುಕೊಂಡಿತ್ತಂತೆ. ಹಲ್ಲೆಲೂಯಾ. 3 ದಿನಗಳ ಕಾಲ ಉಪವಾಸ ಇರಕ್ಕಾಗುತ್ತಾ? 3 ದಿನಗಳ ಕಾಲ ಒಂದು ಮೀನು ತನ್ನ ಹೊಟ್ಟೆನಲ್ಲಿ ಇಟ್ಟುಕೊಂಡು ಸೇವಕನನ್ನ ಕಾಪಾಡಿ ಸೇರಬೇಕಾದಂತ ದಡಕ್ಕೆ ಆ ಮೀನು ಸೇರಿಸಿತು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಕಾಗೆಗಳಿಗೆ ಕರುಣೆ ಇದೆ, ಮೀನುಗಳು ಸೇವಕರನ್ನ ಸಾಕಿದ ಇತಿಹಾಸ ಇದೆ. ಆದರೆ ದೇವರ ಸನ್ನಿಧಾನದಲ್ಲಿ ದೇವರ ಆ ಪರಿಶುದ್ಧವಾದಂತ ಸೇವೆ ಮಾಡುವಂತ ಅನೇಕ ಸಂದರ್ಭದಲ್ಲಿ ತಮ್ಮ ಜೀವಿತದಲ್ಲಿ ಎಲ್ಲವನ್ನ ಮರೆಯಲಾರದಂತ ವಿಶ್ವಾಸಿಗಳನ್ನು ಖಂಡಿತನಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ ಅವರು ಎಷ್ಟೋ ಅಭಿವೃದ್ಧಿ ಹೊಂದಿರುತ್ತಾರೆ, ಆಶೀರ್ವಾದ ಹೊಂದಿರ್ತಾರೆ. ಆದರೆ ದೇವರ ಸೇವಕರ ವಿಷಯದಲ್ಲಿ ಒಂದು ಕನಿಕರವನ್ನು ತೋರಿಸೋದಿಲ್ಲ. ಆದರೆ ಈ ಕಾಗೆಗೆ ಎಷ್ಟೊಂದು ಕನಿಕರ ನೋಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕಾಗೆಗಳು ಆ ಸೇವಕನ ಅಗತ್ಯತೆಗಳನ್ನ ಪೂರೈಸಿದವು ಎಂಬುದಾಗಿ ನಾವು ನೋಡುತ್ತೇವೆ. ಎಷ್ಟು ಒಳ್ಳೆ ಗುಣ ನೋಡ್ರಿ. ಕಾಗೆ ಕಂಡ್ರೇನೆ ನಮಗಾಗಲ್ಲ. ಅಂದ್ರೆ ಮುಗಿದೋಯ್ತು, ಶೂ ಶೂ ಅಂತ ಹೇಳಿದ್ದೇವೆ, ಅದು ಬರಬಾರ್ದು, ಒಳಗಡೆ ಹೋಗಬಾರ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಕಾಗೆ ಒಳ್ಳೆ ಗುಣ. ಮೊದಲನೇದು, ಅವು ಐಕ್ಯತೆಯಿಂದ ಇರುತ್ತವೆ. ಸಭೆಯ ಮಕ್ಕಳೆಲ್ಲರೂ ಸದಾ ದೇವರ ನಾಮ ಮಹಿಮೆಗೋಸ್ಕರವಾಗಿ ನಾವು ಐಕ್ಯತೆಯಿಂದ ಇರಬೇಕು. ನಮ್ಮ ಗುಟ್ಟುಗಳನ್ನು ಬೇರೆ ಕಡೆ ರಟ್ಟು ಮಾಡಬಾರದು. ದೇವರ ಮಕ್ಕಳಾಗಿರುವಂಥ ನಾವು ಸಭೆಯ ವಿಷಯದಲ್ಲಿ, ಸೇವಕರ ವಿಷಯದಲ್ಲಿ ಯಥಾರ್ಥತೆಯಿಂದ ಪ್ರವರ್ತನೆ ಮಾಡಬೇಕು. ಎರಡನೇ ಸಂಗತಿ, ದೇವಕ್ಕೆ ಸ್ತೋತ್ರ, ಕಾಗೆಗಿರುವಂಥ ಒಳ್ಳೆ ಗುಣ, ಅದು ತಾನು ತಿನ್ನುತ್ತೆ, ಇನ್ನೊಬ್ಬರಿಗೂ ಸದಾ ಊಟ ಕೊಡುತ್ತದೆ. ಮೂರನೇ ಒಂದು ಗುಣ ಬೈಬಲಲ್ಲಿ ನಾವು ನೋಡುತ್ತೇವೆ. ದೇವಕ್ಕೆ ಸ್ತೋತ್ರವಾಗಲಿ, ಬಹಳ ಶ್ರೇಷ್ಠವಾದಂಥ ಗುಣ. ಯೋಬನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯದ 41ನೇ ವಚನವನ್ನು ನಾವು ಕೇಳಿಸಿಕೊಳ್ಳುವಾಗ ಕಾಗೆಯನ್ನ ಕುರಿತು ಅಲ್ಲಿ ಬರೆದಿರುವಂತಹ ಸಂಗತಿ ಬಹಳ ಅಮೋಘವಾದದ್ದು. ಪ್ರೀತಿಯುಳ್ಳ ದೇವಜನರೇ, 38ನೇ ಯೋಬನ ಪ್ರವಾದನೆ ಗ್ರಂಥ 41ನೇ ವಚನ, ತಮ್ಮ ಮರಿಗಳು ಗುಟುಕಿಲ್ಲದೆ ಅಲಿಯುತ್ತಾ ದೇವರಿಗೆ ಮೊರೆ ಇಡುವಾಗ ಕಾಗೆಗಳಿಗೆ ಆಹಾರವನ್ನು ಯಾರು ಒದಗಿಸುತ್ತಾರೆ? ಹಲ್ಲೆಲೂಯಾ. ಯಾರು ಮೊರೆ ಇಡ್ತಾ ಇದ್ದಾರೆ?
ಮರಿಗಳು ಮೊರೆ ಇಡ್ತಾವಂತೆ. ಯಾರು ಮೊರೆ ಇಡ್ತಾ ಇದ್ದಾವೆ? ಕಾಗೆಯ ಮರಿಗಳು ಪ್ರಾರ್ಥಿಸುತ್ತಾವಂತೆ, ಮೊರೆ ಇಡುತ್ತಾರಂತೆ. ಗುಟ್ಕೋ ಗುಟ್ಕೋ ಎಂಬುದಾಗಿ, ಕಾ ಕಾ ಎಂಬುದಾಗಿ, ಆಹಾರ ಬೇಕಪ್ಪ ಎಂಬುದಾಗಿ ಕೂಗುವಂತ ಆ ಕಾಗೆಯನ್ನು ನಾವು ನೋಡುತ್ತೇವೆ. ಅವು ಎಷ್ಟು ಗಂಟೆಗೆ ಹೇಳ್ತಾವೆ ಗೊತ್ತಾ? 5 ಗಂಟೆಗೆ ಎದ್ದಿರ್ತವೆ. ನಿಮ್ಮೂರ ಕಡೆ ಇನ್ನೂ ಕಾಗೆ ಇಲ್ಲ ಈ ಪಟ್ಟಣಗಳಲ್ಲೆಲ್ಲ. ನಮ್ಮ ಕಡೆನಲ್ಲೆಲ್ಲ ಕಾಗೆಗಳು ಹಳ್ಳಿನಲ್ಲಿ ಹೋಗುವಾಗ ದಿನಾಂಕ ಸ್ತೋತ್ರ 5 ಗಂಟೆಗೆ ಮೊದಲು ಎದ್ದೊಳೋದು ಯಾವುದು? ಕಾ 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 ಅಂತ ಹೇಳಿ ಶಬ್ದ ಮಾಡಿ ಮನುಷ್ಯರನ್ನ ಎಬ್ಬರಿಸ್ತಾ ಇರ್ತಾರೆ. ನಾವು ಅನ್ಕೊಂಡಿರ್ತೀವಿ ಯಾಕೆ ಬಡ್ಕೊತಾ ಇದೆ ಈ ಕಾಗಿ ಅಂತ. ಅದು ಕಾಗೆ ಬಡ್ಕೊಳ್ತಾ ಇರಲ್ಲ, ದೇವರನ್ನ ಪ್ರಾರ್ಥನೆ ಮಾಡ್ತಾ ಇರ್ತವೆ. ನನಗೆ ಈ ದಿನದ ಆಹಾರವನ್ನ ದೇವರೇ ನನಗೆ ನೀನು ಒದಗಿಸು ಅಂತ. ಈ ದಿನದ ಆಹಾರವನ್ನ ನೀನು ನನಗೆ ಒದಗಿಸು ಎಂಬುದಾಗಿ ಕಾಗೆ ಮರಿಗಳು ದೇವರಿಗೆ ಮೊರೆ ಇಡ್ತಾವಂತೆ. ಹಲ್ಲೆಲೂಯಾ. ಆದ್ರೆ ನರಮನುಷ್ಯರು ಇದ್ದಾರಲ್ಲ, ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡ್ರಿ ಅಂದ್ರೆ 8 ಗಂಟೆ ಆ ಬೆಡ್ ಇದೆಯಲ್ಲ ಚಾಪೆ, ಅಲ್ಲಲ್ಲ ಅಂತ ಹೇಳಿ ಎದ್ದೋಳು ಮಾರಾಯ ಸಾಕು ಅಂದ್ರೂ ಎದ್ದೋಳಲ್ಲ, ವಾಸನೆ ಹೊಡೆದ ಮೇಲೆ ಎದ್ದೊಳ್ತೀವಿ. ಪ್ರೀತಿಯುಳ್ಳ ದೇವಜನರೇ, ಕಾಗೆ ಮರಿಗಳು ದೇವರನ್ನ ಪ್ರಾರ್ಥನೆ ಮಾಡ್ತಾವಂತೆ. ಇದರ ಆತ್ಮಿಕ ಹೋಲಿಕೆಯಾಗಿ ನಾವು ನೋಡುವಂತ ಸಂದರ್ಭದಲ್ಲಿ ತಂದೆ ತಾಯಿಗಳಾಗಿರುವಂತ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಮಕ್ಕಳು ಸುಧಾ ಏನ್ ಮಾಡ್ತಾರಾ ಇಲ್ವಾ? ನಾವೇ ದುಶ್ಚಟದಲ್ಲಿ ವ್ಯಸನಗಳಲ್ಲಿ ಬಿದ್ದು ವೈಯಕ್ತಿಕವಾದ ಬದುಕಿನಲ್ಲಿ ನಮ್ಮ ಮಕ್ಕಳನ್ನು ಹಾಳು ಮಾಡುವಂತ ಸಂಗತಿಗಳು ನಮ್ಮ ಕುಟುಂಬದಲ್ಲಿ ಎಷ್ಟೋ ಇದ್ದಾವೆ. 8ನೇ ವಯಸ್ಸಿನ ಒಂದು ಹುಡುಗ ಇದೇ ಪಟ್ಟಣದಲ್ಲಿ, ಅವನು 8ನೇ ವಯಸ್ಸಿನಲ್ಲಿ ಗುಟ್ಕಾ ತಿಂತಾ ಇದ್ದ. ಅದು ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲು. ಆ ಸ್ಕೂಲಲ್ಲಿ ಹೋಗ್ತಿರುವಂತಹ ಹುಡುಗ ಗುಟ್ಕಾ ತಿಂತ ಇದ್ದಾನೆ, ಯಾರಿಗೂ ಗೊತ್ತಾಗ್ತಿಲ್ಲ, ಸ್ಮೆಲ್ ಬರ್ತಾ ಇರ್ತದೆ. ಒಂದು ದಿನ ಇಬ್ಬರು ಟೀಚರ್ ಅವನಿಗೆ ಹಿಡಿದು ಕೇಳ್ತಾರೆ, ಏಯ್ ನಿನ್ ಬಾಯಿನಲ್ಲಿ ಏನಿದೆ, ಇಷ್ಟೊಂದು ಬ್ಯಾಡ್ ಸ್ಮೆಲ್ ಬರ್ತಾ ಇದೆಯಲ್ಲ, ಹಲ್ಲುಚ್ಚಲ್ವಾ ನೀನು, ಏನ್ ತಿಂತಾ ಇದಿ ಅಂತ ಕೇಳುವಾಗ ಏನಿಲ್ಲ ಇಲ್ಲ ಇಲ್ಲ ನೀನೇನೋ ತಿಂತಾ ಇದಿ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ನಾನು ಗುಟ್ಕಾ ತಿಂದು ಬಂದೆ. ನಿನ್ನ ವಯಸ್ಸೆಷ್ಟು? 8 ವರ್ಷ, 3ನೇ ತರಗತಿ ಹುಡುಗ. ಅವನಿಗೆ ಪುಸ್ಲಾಯಿಸಿ ನೈಸ್ ಮಾಡಿ ಕೇಳ್ತಾರೆ, ಇದನ್ನು ಹೇಗೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ? ನಮ್ಮಪ್ಪ ದಿನಕ್ಕೆ 20 ಗುಟ್ಕಾನ ಹಾಕ್ತಾನೆ. ಮನೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಗುಟ್ಕಾ ತಿಂದ ನಂತರ ಆ ಚೀಟನ್ನು ಹೊರಗಡೆ ಬಿಸಾಕಂತ ನನಗೆ ಕೊಡ್ತಾ ಇದ್ರು. ಆವಾಗ ನಮ್ಮಪ್ಪ ಇಷ್ಟೊಂದು ರುಚಿಕಟ್ಟಾಗಿ ಇದನ್ನು ತಿಂತಾ ಇದ್ದಾರಲ್ಲ ಅಂತ ಹೇಳಿ ಆ ಚೀಟಿನಲ್ಲಿ ಬೆರಳು ಹಾಕಿ ನನ್ನ ನಾಲಿಗೆ ಮೇಲೆ ಇಟ್ಕೊಳ್ತಾ ಇದ್ದೆ. ಅದು ಇಟ್ಟಿಟ್ಟು ಅಭ್ಯಾಸ ಆಯಿತು. ಈಗ ದಿನಕ್ಕೆ 4ರಿಂದ 5 ಗುಟ್ಕಾ ತಿಂತಿದ್ದೇನೆ ಅಂತ. ಹಲ್ಲೆಲೂಯಾ. ಈಗ ಹೇಳ್ರಿ ಪ್ರೀತಿಯುಳ್ಳ ದೇವಜನರೇ, ಮಕ್ಕಳು ಹಾಳಾಗೋದು ಯಾರಿಂದ? ತಂದೆ ತಾಯಿಗಳಿಂದಲೇ ಹಾಳಾಗ್ತಾರೆ. ನಾವು ಸರಿ ಇಲ್ಲ ಅಂದ್ರೆ ನಮ್ಮ ಮಕ್ಕಳು ಸರಿ ಇಲ್ಲ, ಸರಿಯಾಗೋದಿಲ್ಲ. ನಮ್ಮ ಆತ್ಮಿಕತೆ ಬದುಕು ಸರಿ ಇಲ್ಲ ಅಂದ್ರೆ ನಮ್ಮ ಮಕ್ಕಳ ಆತ್ಮಿಕತೆ ಬದುಕು ಸದಾ ಸರಿ ಇರಲ್ಲ. ನಾವು ಪ್ರಾರ್ಥನೆ ಮಾಡಲಿಲ್ಲ, ನಾವು ದೇವರ ವಾಕ್ಯವನ್ನು ಓದಲಿಲ್ಲ, ದೇವರ ಸನ್ನಿಧಾನದಲ್ಲಿ ಮಕ್ಕಳನ್ನ ಭಯಭಕ್ತಿಯಿಂದ ಬೆಳೆಸಲಿಲ್ಲ ಅಂದ್ರೆ ಮುಂದೊಂದು ದಿನ ಅವರೇ ನಮಗೆ ವೈರಿಗಳಾಗಿ ಬಾರ್ಪಡ್ತಾರೆ. ನಿನ್ನ ಆತ್ಮಿಕತೆ ಬದುಕೆ ನಿನ್ನ ಕುಟುಂಬವನ್ನು ಎತ್ತಿ ತೋರಿಸ್ತದೆ. ನೀನು ಎಷ್ಟರ ಮಟ್ಟಿಗೆ ಪ್ರವಚನ, ಎಷ್ಟರ ಮಟ್ಟಿಗೆ ದೇವರ ವಾಕ್ಯ ನಿನ್ನ ಬಾಯಿನಲ್ಲಿ ಇದ್ದು ಭಯಭಕ್ತಿಯಿಂದ ನಿನ್ನ ಮಕ್ಕಳನ್ನ ಕಲಿಸ್ತೀಯೋ, ನಿನ್ನ ಮಕ್ಕಳು ಅವರನ್ನು ನೋಡುವಾಗಲೆಲ್ಲ ಜನರು ಹೇಳುತ್ತಾರೆ, ವಾವ್, ಇದ್ದರೆ ಇಂಥ ಮಕ್ಕಳು ಹುಟ್ಟಬೇಕು ಅಂತ. ಹಲ್ಲೆಲೂಯಾ. ಊಟ ಮಾಡೋದಕ್ಕೆ ಕೊಡ್ರಿ, ಬಟ್ಟೆಯನ್ನು ಕೊಡ್ರಿ, ಬಂಗಾರ ಕೊಡಿಸ್ರಿ, ಗಾಡಿಗಳನ್ನು ಕೊಡಿಸ್ರಿ, ಕಾರುಗಳನ್ನು ಕೊಡಿಸ್ರಿ, ನಾನು ಯಾರಿಗೂ ಬೇಡ ಅನ್ನಲ್ಲ. ದಿನಕ್ಕೆ ಸ್ತೋತ್ರವಾಗಲಿ. ಅವೆಲ್ಲವುಗಳಿಗಿಂತಲೂ ಸದಾ ದೇವರ ಸನ್ನಿಧಾನದಲ್ಲಿ ಭಕ್ತಿ ಮತ್ತು ಪ್ರಾರ್ಥನೆಯನ್ನು ಕಲಿಸಬೇಕು. ಹಲ್ಲೆಲೂಯಾ. ಈಗಿನ ಕಾಲದಲ್ಲಿ ತಂದೆ ತಾಯಿಗಳು ಹೇಗಿದ್ದಾರೆ ಗೊತ್ತಾ? ಒಂದು ಎಕ್ಸಾಂಪಲ್ ಹೇಳ್ತೇನೆ. ದಿನಕ್ಕೆ ಸ್ತೋತ್ರ. ಒಂದು ಮಾವಿನಕಾಯಿ ತೋಟ. ಆ ತೋಟದಲ್ಲಿ ಒಬ್ಬ ಹುಡುಗ ಕೆಳಗಡೆ ಮಾವಿನಕಾಯಿನ ಆರಿಸ್ಕೊಂಡು ಇನ್ನೇನು ಹೊರಡಬೇಕು ಅನ್ನುವಂಥ ಸಂದರ್ಭದಲ್ಲಿ
ಆ ಮಾವಿನಕಾಯಿ ತೋಟದ ಆ ರೈತ ಓಡಿ ಬಂದು ಇವನು ಹಿಡ್ಕೊಂಡ್ಬಿಡ್ತಾರ. ಹಿಡ್ಕೊಂಡಂತ ವೇಳೆಯಲ್ಲಿ, ಏಯ್ ಮಾವಿನಕಾಯಿನ ಎಷ್ಟು ದಿನದಿಂದ ಕದೀತಾ ಇದೆಯಾ, ಆ ಮಾವಿನಕಾಯಿನೆಲ್ಲ ಅಲ್ಲಿ ಬಿಸಾಕು, ಬಾ ನಿಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನು ಶರ್ಟನ್ನು ಹಿಡ್ಕೊಂಡ್ರೆ ಕರ್ಕೊಂಡು ಹೋಗ್ತಾ ಇದ್ರೆ, ಏಯ್ ಎಲ್ಲಿ ಕರ್ಕೊಂಡು ಹೋಗ್ತೀಯಾ, ನಿಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಆ ಹುಡುಗಾಳ ಇರು ಅಲ್ಯಾಕೆ ಕರ್ಕೊಂಡಿದ್ದೆ, ನಮ್ಮಪ್ಪ ಮಾವಿನ ಮರದಲ್ಲೇ ಇದ್ದ ನೋಡು. ಹಲ್ಲೆಲೂಯಾ. ಅಪ್ಪ ಕಳ್ಳ ಆದ್ರೆ ಮಗ ಏನಾಗ್ತಾನೆ? ಅಪ್ಪ ಎಲ್ಲಿದ್ದಾನೆ? ಆಲ್ರೆಡಿ ಮಾವಿನ ಮರದ ಮೇಲೇನೆ ಇದ್ದಾನೆ. ಆತ್ಮೀಯ ದೇವಶಂದ್ರೆ, ಕರ್ತನ ಸನ್ನಿಧಾನದಲ್ಲಿ ನಾವು ಇವತ್ತು ಒಬ್ಬೊಬ್ಬರಾಗಿ ಬರ್ತಾ ಇದ್ದೇವೆ ದೇವರ ಆಲಯದಲ್ಲಿ. ಆದ್ರೆ ಒಂದು ದಿನ ಬರ್ತದೆ, ಇವತ್ತು ಸಂತೋಷವಾಗಿ ಅವರನ್ನ ಬಿಟ್ಟು ಬಂದಿದ್ದೀರಿ, ಕಣ್ಣೀರಿಡುವಂತ ದಿನ ಬರ್ತದೆ. ನಿಮ್ಮನ್ನ ತಿರುಗಿ ಹೊಡಿತಾರೆ ಅವರು, ನಿಮ್ಮನ್ನ ಕೆಟ್ಟದಾದಂತ ರೀತಿಯಲ್ಲಿ ನಿಮಗೆ ಅವರು ಒಂದು ದಿನ ಶಿಕ್ಷೆ ಕೊಡ್ತಾರೆ. ಯೇಸು ಸ್ವಾಮಿನ ನಂಬಿ ದೇವರ ಆಲಯಕ್ಕೆ ಹೋಗ್ತಾನೆ ಅವರಪ್ಪ ಅವರಮ್ಮ, ಮಕ್ಕಳು ನೋಡಿ ಎಷ್ಟು ಪೋಲಿಗಳಾಗಿದ್ದಾರೆ, ಎಷ್ಟು ಕೆಟ್ಟವರಾಗಿದ್ದಾರೆ ಅನ್ನುವಂಥ ದೂಷಣೆಯ ಮಾತುಗಳು ನಮ್ಮ ಕುಟುಂಬದ ಮೂಲಕವಾಗಿ ದೇವರ ನಾಮ ದೂಷಣೆ ಆಗೋದಕ್ಕಿಂತ ಮೊದಲೇನೆ ದನಾಕ್ಕೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡೋಣ, ನಮ್ಮ ಮಕ್ಕಳಿಗೂ ಸದಾ ಪ್ರಾರ್ಥನೆಯನ್ನ ಕಲಿಸೋಣ. ಬೈಬಲಲ್ಲಿ ನಾವು ನೋಡುತ್ತೇವೆ, ಕಾ ಎನ್ನುವಂತ ಕಾಗೆ ಮರಿಗಳಿಗೆ ಅವರು ಮೊರೆ ಇಡುವಾಗ ದನಾಕ್ಕೆ ಸ್ತೋತ್ರವಾಗಲಿ ಆ ಪ್ರಾರ್ಥನೆಯನ್ನ ಕೇಳಿ ಅಲ್ಲಿ ದೇವರು ಊಟ ಕೊಡ್ಲಿಲ್ಲ. ಕೀರ್ತನೆ ಗ್ರಂಥ 147ನೇ ಅಧ್ಯಾಯದ 9ನೇ ವಚನದಲ್ಲಿ ದೇವರು ಆ ಕಾಗೆ ಮರಿಗಳಿಗೆ ಊಟ ಕೊಡ್ತಾ ಇದ್ದ. ಕೇಳಿಸಿಕೊಳ್ಳೋಣ. 147ನೇ ಕೀರ್ತನೆ 9ನೇ ವಚನ. ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರ ಕೊಡುತ್ತಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ, ಗಟ್ಟಿಯಾಗೋಣ. ಹಲ್ಲೆಲೂಯಾ. ಕೂಗುತ್ತಿರುವ ಪ್ರತಿಯೊಂದು ಕಾಗೆ ಮರಿಗಳಿಗೂ ದೇವರು ಏನ್ ಮಾಡ್ತಾನೆ? ಆಹಾರ. ಆ ಮರಿಗಳು 38ನೇ ಅಧ್ಯಾಯ 41ನೇ ವಚನ ಯೋಬದಲ್ಲಿ ಪ್ರಾರ್ಥನೆ ಮಾಡಿದೆವು. 147ನೇ ಕೀರ್ತನೆ 9ನೇ ವಚನದಲ್ಲಿ ದೇವರು ಏನ್ ಮಾಡ್ತಾ ಇದ್ದಾನೆ? ಆಹಾರ ಕೊಡ್ತಾನೆ. ಪ್ರೀತಿಯ ದೇವಶಂದ್ರೆ, ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳು ಎಂದೂ ಉಪವಾಸ ಇರಲ್ಲ. ಹಲ್ಲೆಲೂಯಾ. ಅವರ ಬದುಕಿನಲ್ಲಿ ಅವರ ಮುಖಗಳ ಲಕ್ಷ್ಯಗಳೋದಿಲ್ಲ, ಅವರಿಗೆ ಯಾವುದೇ ಕೊರತೆ ಇರೋದಿಲ್ಲ. ಪ್ರಾರ್ಥನೆ 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 ಪ್ರಾರ್ಥನೆ. ನಿಮ್ಮ ಎಲ್ಲ ಪರಿಸ್ಥಿತಿಗಳಿಗಾಗಿ ದೇವರ ಸನ್ನಿಧಾನದಲ್ಲಿ ನೀವು ಪ್ರಾರ್ಥನೆ ಮಾಡುವುದಾದರೆ, ಬೈಬಲ್ ಹೇಳ್ತದೆ, ಕೀರ್ತನೆ 34ನೇ ಅಧ್ಯಾಯ 10ನೇ ವಚನದಲ್ಲಿ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದುಕೊಂಡ ಇದ್ದಾವು, ಆದರೆ ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆನೇ ಇರಲ್ಲ. ಅವರ ಮುಖಗಳು ಲಕ್ಷಣೆಗಳೋದಿಲ್ಲ, ಅವರಿಗೆ ಕೊರತೆನೇ ಬರೋದಿಲ್ಲ. ಅವರ ಬದುಕಿನಲ್ಲಿ ಯಾವಾಗಲೂ ಸದಾ ಉನ್ನತವಾದದನ್ನೇ ದೇವರು ಅನುಗ್ರಹಿಸುತ್ತಾನೆ. ಕಾಗೆ ಮರಿಗಳಿಗೆ ಇರುವಂತ ಒಂದು 3ನೇ ಶ್ರೇಷ್ಠವಾದಂತ ಗುಣ, ಕಾಗೆಗಳು ಪ್ರಾರ್ಥಿಸುತ್ತವೆ, ಮೊರೆ ಇಡುತ್ತವೆ. ಮನುಷ್ಯರಾಗಿರುವಂತ ನಾವು ಕಾಗೆಯಿಂದ ಕಲಿತುಕೊಂಡಿರುವಂತ 3ನೇ ಪಾಠ, ಅವು ಪ್ರಾರ್ಥಿಸುತ್ತವೆ, ನಾವು ಪ್ರಾರ್ಥನೆ ಮಾಡಲ್ಲ. ಹಾಗಾದ್ರೆ ಇವತ್ತಿನಿಂದ ನಾವು ಪ್ರಾರ್ಥನೆ ಮಾಡೋಣ. 4ನೇ ಒಂದು ಸಂಗತಿನ ಹೇಳಿ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡಿ ಮುಗಿಸ್ತೇನೆ. ಆತ್ಮೀಯ ದೇವಶಂದ್ರೆ, ಕಾಗೆಗೆ ಇನ್ನೊಂದು ದೊಡ್ಡ ಗುಣ ಯಾವುದು ಎಂಬುದಾಗಿ ನೋಡುವಾಗ, ಕಾಗೆ ಗೂಡನ್ನು ಸರಿಯಾಗಿ ಕಟ್ಟಲ್ಲ. ಏನ್ ಮಾಡಲ್ಲ? ಅದು ಗೂಡನ್ನ ಸರಿಯಾಗಿ ಕಟ್ಟಲ್ಲ. ನೀವು ನೋಡ್ರಿ, ಬಾವಿಯ ಏರಿಯ ಮೇಲೆ ಜಾಲಿ ಗಿಡ ಇತ್ತು ಅಂದ್ರೆ, ಬೇರೆ ಎಲ್ಲ ಗಿಡ ಆಯ್ತು ಅಂದ್ರೆ, ಅಲ್ಲಿರುವಂತ ಗುಬ್ಬಚ್ಚಿಗಳು ತುಂಬಾ ನೀಟಾಗಿ ಗೂಡನ್ನು ಕಟ್ಟಿಕೊಳ್ತವೆ. ಕೋಗಿಲೆ ಗೂಡನ್ನು ಕಟ್ಟಿಕೊಳ್ಳುತ್ತದೆ. ಬೇರೆ ಬೇರೆ ಪಕ್ಷಿಗಳೆಲ್ಲವೂ ಸಹ ಗೂಡುಗಳನ್ನು ತುಂಬಾ ಸುಭದ್ರವಾಗಿ ನೀಟಾಗಿ ಕಟ್ಟಿಕೊಡುತ್ತದೆ. ಆದರೆ ಕಾಗೆ ಏನ್ ಮಾಡ್ತದೆ ಗೊತ್ತಾ? ಅಲ್ಲಿ ಬಿದ್ದಿರುವಂತ ಕಡ್ಡಿ, ಇಲ್ಲಿ ಬಂದಿರುವಂತ ವೈರು, ಆಮೇಲೆ ಅಲ್ಲಿ ಇಲ್ಲಿ ದನಾಕ್ಕೆ ಸ್ತೋತ್ರ ಬಾರ್ ಬೈಂಡಿಗೆ ಹಾಕುತ್ತಾರಲ್ಲ ಸ್ಟೀಲು, ಆ ಎಲ್ಲವನ್ನು ತೆಗೆದುಕೊಂಡು ಒಂದರ ಮೇಲೆ ಇಡ್ತದೆ. ಅದರ ಉದ್ದೇಶ ಏನಂದ್ರೆ, ದನಾಕ್ಕೆ ಸ್ತೋತ್ರವಾಗ್ಲಿ, ತಾನು ಇಳುವಂತ ಮೊಟ್ಟೆ ಸುರಕ್ಷಿತವಾಗಿರಬೇಕು. ಮೊಟ್ಟೆ ಸೇಫ್ ಆಗಿದ್ರೆ ಸಾಕು. ನಾನೊಂದು ದೊಡ್ಡದಾದಂತ ಇಲ್ಲಿ ಗೂಡನ್ನ ಕಟ್ಟಿಕೊಳ್ಳೋದ್ರಿಂದ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ ಎಂಬುದಾಗಿ ನೆನೆಸಿ ಅದೇನ್ ಮಾಡ್ತದೆ ಗೊತ್ತಾ? ಅಲ್ಲಿ ಒಂದು ಕಡ್ಡಿನ ಜೋಡಿಸಿ ಅದರ ಮೇಲೆ ಮೊಟ್ಟೆ ಇಟ್ಟು
ಸೈಲೆಂಟ್ ಆಗಿರ್ತದೆ. ನಿಮಗೆ ಗೊತ್ತಿಲ್ಲ, ಕಾಗೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯ. ಯಾಕೆಂದ್ರೆ ಮೊಟ್ಟೆ ಸೇಫ್ ಆಗಿರ್ಬೇಕು ಅಷ್ಟೇ. ಅದಾದ್ಮೇಲೆ ಏನಾಗ್ತದೆ ಗೊತ್ತಾ, ಆ ಮೊಟ್ಟೆ ಹೊಡೆದು ಕಾಗೆ ಆದ್ಮೇಲೆ ಆ ಗೂಡನ್ನು ಬಿಸಾಕ್ತದೆ, ಅವ್ರ ಪಾಡಿಗೆ ಅವು ಹೋಗ್ತಾ ಇರ್ತಾವೆ. ಹಲ್ಲೆಲೂಯ. ಇದು ಎಷ್ಟು ಒಳ್ಳೆ ಆತ್ಮಿಕತೆಗೆ ಗುರುತು ಗೊತ್ತಾ. ದೇನಾಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ಗಮನಿಸಿರಿ ಪ್ರೀತಿಯುಳ್ಳ ದೇವಜನರೇ, ನಾವೇನಾದ್ರೂ ಒಂದು ಮನೆ ಕಟ್ಟಬೇಕಂದ್ರೆ ಇಷ್ಟೇ ಆಳದಲ್ಲಿ ಫೌಂಡೇಶನ್ ಹಾಕಬೇಕು, ಇಷ್ಟೇ 8 ಇಂಚಿನ 9 ಇಂಚಿನ 16 ಇಂಚಿನ ರಾಡ್ಗಳನ್ನು ಹಾಕಬೇಕು, ಇಷ್ಟೇ ಸಿಮೆಂಟನ್ನು ಹಾಕಬೇಕು, ಇದಕ್ಕೆ ಪರಿಣಿತರಾಗಿರುವಂತ ತಜ್ಞರನ್ನು ಕರ್ಕೊಂಡು ಬರಬೇಕು, ಹೀಗೇ ಬಿಲ್ಡಿಂಗ್ ಅನ್ನು ಕಟ್ಟಬೇಕು. ಈ ಚರ್ಚ್ ಅನ್ನು ಕಟ್ಟುವಂತ ಸಂದರ್ಭದಲ್ಲಿ ನನ್ನ ಮೈಂಡ್ ಅಲ್ಲಿ ಬಂದಂತ ಪ್ಲಾನ್ ಏನ್ ಗೊತ್ತಾ, 7 ಫ್ಲೋರಿಗೆ 7 ಬಿಲ್ಡಿಂಗ್ಗಳನ್ನು ಕಟ್ಟಬೇಕಿದ್ರ ಮೇಲೆ ಅಂತಾನೆ. 7 ಬಿಲ್ಡಿಂಗ್ಗಳಿಗೆ ಬೇಕಾದಂತ ಕೆಬ್ಬಿಣವನ್ನು ಹೊಂದಿಸಿ ಲೋಡ್ ಗಂಟ್ಲೆ ಕೆಬ್ಬಿಣವನ್ನು ಹಾಕಿದ್ದೇವೆ ಫೌಂಡೇಶನ್ ಅಲ್ಲಿ. ದೇನಾಕ್ಕೆ ಸ್ತೋತ್ರ. ಲಕ್ಷಾಂತರ ರೂಪಾಯಿ ಬರೀ ಕೆಬ್ಬಿಣವನ್ನೇ ಹಾಕಿದ್ದೇವೆ. 22-24 ಇಂಚಿನ ರಾಡ್ಗಳನ್ನ ಇಲ್ಲಿ ಹಾಕಿದ್ದೇವೆ. ನನ್ನ ಯೋಚನೆ ಇದು. ಆದ್ರೆ ಪ್ರೀತಿಯ ದೇವಜನರೇ, ಕಾಗೆಯನ್ನು ನೋಡುವಂತ ಸಂದರ್ಭದಲ್ಲಿ ಅದಕ್ಕೆ ಚೆನ್ನಾಗಿ ಗೊತ್ತು, ನನ್ನ ಮಗು ಹುಟ್ಟೋ ತನಕ ಮಾತ್ರ ಇಲ್ಲಿ ಇರ್ತೀನಿ, ಅದಾದ್ಮೇಲೆ ನಾನು ಹೋಗುವಂತ ಸ್ಥಳ ಬೇರೆನೇ ಇರ್ತದೆ. ಈ ಊರು ಬಿಟ್ರೆ ಆ ಊರು, ಎಲ್ಲಿ ಕಾಳು ಸಿಗುತ್ತೋ, ಎಲ್ಲಿ ಕಡ್ಡಿ ಸಿಗುತ್ತೋ, ಎಲ್ಲಿ ಸ್ಥಳ ಸಿಗುತ್ತೋ, ಎಲ್ಲಿ ಇರಬೇಕೋ, ಎಲ್ಲಿ ಏನು ಆಹಾರ ಸಿಗುತ್ತೋ ಅಲ್ಲಿ ನಾನು ಹೋಗ್ತೇನೆ ಎಂಬುದಾಗಿ ಮೋಸೆ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ 40 ವರ್ಷಗಳ ಕಾಲ ಅರಮನೆಯಲ್ಲಿ ಇರ್ತಾನೆ ಆತನು. 40 ವರ್ಷಗಳ ಕಾಲ ಮಿದ್ಯಾನರ ಆ ಕುರಿಗಳನ್ನು ಕಾಯುತ್ತಾ, ದೇನಾಕ್ಕೆ ಸ್ತೋತ್ರ, ಇತ್ರೋನ್ ಅವರ ಮಾವನ ಕುರಿಗಳನ್ನು ಕಾಯುತ್ತಾ ಮಿದ್ಯಾನ್ ಅರಣ್ಯದಲ್ಲಿ ಆತನ ಇರ್ತಾನೆ. ಅದಾದ ನಂತರ ದೇವರು 40 ವರ್ಷದ ಮೇಲೆ 80 ವರ್ಷ ಆದ ನಂತರ ದೇವರು ಆತನಿಗೆ ಸೇವೆಗೆ ಕರೆಯುವಾಗ ಆತನಿಗೊಂದು ಮಗ ಹುಟ್ಟುತ್ತಾನೆ. ಆ ಮಗನ ಹೆಸರೇನು ಗೊತ್ತಾ, ಗೆರ್ಷೆಮ್ ಎಂಬುದಾಗಿ. ಹೇಳಿ ಎಲ್ಲರೂ, ಗೆರ್ಷೆಮ್, ಗ್ರೆಷೆಮ್ ಎಂಬುದಾಗಿ ಆತನ ಹೆಸರು. ಆ ಹೆಸರಿನ ಅರ್ಥ ಏನು ಗೊತ್ತಾ, ಪ್ರವಾಸಿ ಎಂಬುದಾಗಿ. ಹಲ್ಲೆಲೂಯ. ಏನಾತನ ಹೆಸರು, ಪ್ರವಾಸಿ ಅಂತ. ಯಾವ ತಂದೆ ತಾಯಿಗಳು ಸದಾ ಮಗನ ಹೆಸರು ಪ್ರವಾಸಿ ಅಂತ ಹೇಳ್ತಾರ? ಹೇಳಲ್ಲ. ಈಗಿನ ತಂದೆ ತಾಯಿಗಳನ್ನು ನಾವು ಗಮನಿಸುವಾಗ ಒಂದು ಮಗು ಹುಟ್ಟುತ್ತೋ ಇಲ್ಲ ಗೊತ್ತಿಲ್ಲ, ಇನ್ನು ಹೊಟ್ಟೆನಲ್ಲಿ ಇನ್ನು 3 ತಿಂಗಳಿರುವಾಗಲೇ ಸ್ಟಾರ್ಟ್ ಮಾಡ್ತಾರೆ ಸರ್ಚ್ ಮಾಡೋದಕ್ಕೆ. ನನ್ನ ಮಗು ಹೆಸರು ಏನು ಹೇಳೋಣ, ಹೆಣ್ಮಗು ಹುಟ್ಟಿದರೆ, ಗಂಡು ಮಗು ಹುಟ್ಟಿದರೆ ಏನೆಲ್ಲ ಮಾಡೋಣ ಎಂಬುದಾಗಿ ಸರ್ಚ್ ಮಾಡ್ತಾ ಇದ್ದಾರೆ. ಡಿಕ್ಷನರಿನ, ಡೈರಿನ, ಹೊಸ ಹೊಸ ಪುಸ್ತಕಗಳನ್ನು ನೋಡ್ತಾ ಇರ್ತಾರೆ. ಇನ್ನು ಯೋಚನೆ ಮಾಡ್ತಾ ಮಾಡ್ತಾ ನನ್ನ ಮೊದಲನೇ ಅಕ್ಷರ, ನಿನ್ನ ಮೊದಲನೇ ಅಕ್ಷರ, ಗಂಡ ಹೆಂಡತಿಯ ಮೊದಲನೇ ಅಕ್ಷರದಿಂದ ಕೂಡಿ ಬರುವಂಥ ಹೆಸರುಗಳನ್ನೇ ಇಡೋಣ ಎಂಬುದಾಗಿ ಡಿಸಿಷನ್ ಮಾಡ್ತಾರೆ. ದೇನಾಕ್ಕೆ ಸ್ತೋತ್ರವಾಗಲಿ. ಇನ್ನೂ ಹೆಚ್ಚಾಗಿ ಹೋಗ್ತಾರೆ. ಏನೆಂಬುದಾಗಿ ನೆನೆಸುವಾಗ ಪ್ರಪಂಚದಲ್ಲೇ ನನ್ನ ಮಗುವಿನ ಹೆಸರು ಯಾರು ಇಟ್ಟಿರಬಾರದು ಅಂಥ ಹೆಸರನ್ನೇ ಇಡಬೇಕು ಎಂಬುದಾಗಿ ಹುಡುಕುತ್ತಾ ತಿರುಗ್ತಾರೆ. ಹೀಗೆ ಒಂದು ಸಾರಿ ಎಲ್ಲ ಕಡೆ ಹುಡುಕಿದ್ರು. ಇಬ್ಬರು ಗಂಡ ಹೆಂಡತಿ ಮಗುವನ್ನು ಕರ್ಕೊಂಡು ಬಂದರು. ಬಂದಂಥ ಸಂದರ್ಭದಲ್ಲಿ ಪಾಸ್ಟರ್ ಕೈನಲ್ಲಿ ಕೊಟ್ಟು, ಎಷ್ಟೋ ಕಡೆ ಹೆಸರುಗಳನ್ನು ಹುಡುಕಿದ್ವಿ, ಈ ಮಗುವಿನ ಹೆಸರು ಸೆಟ್ ಆಗ್ತಾ ಇಲ್ಲ, ಪಾಸ್ಟರ್ ನೀವೇ ಇವತ್ತು ಹೆಸರನ್ನ ಇಡಬೇಕು ಎಂಬುದಾಗಿ ಹೇಳುವಾಗ ಅವ್ರಿಗೆ ತುಂಬ ಸಂಕೋಚವಾಗ್ತದೆ. ನಡುಕು ಸ್ಟಾರ್ಟ್ ಮಾಡಿಬಿಟ್ರೆ, ನಾನೇನೋ ಹೆಸರನ್ನು ಇಡೋಣ, ಈ ಮನುಷ್ಯನ ಮತ್ತೆ ನನಗೆ ತಿರುಗಿ ಬೀಳೋಣ, ಇಂಥ ಹೆಸರು ನಾವೇ ಇಟ್ಕೊಂಡ್ಬಿಡ್ತಿದ್ವಿ, ಏನು ಮಾಡೋದು ದೇವರಾತ್ಮನೆ, ನನಗೆ ಸಹಾಯ ಮಾಡು ಎಂಬುದಾಗಿ ಹೇಳಿ ಪ್ರಾರ್ಥನಾ ಪೂರ್ವಕವಾಗಿ ಕೈಯನ್ನು ಹಿಡಿದು ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಈ ಮಗುವಿನ ಹೆಸರು ಆಮೋದ ಅಂತ ಪ್ರತಿಷ್ಠೆ ಮಾಡ್ತಾನೆ ಎಂಬುದಾಗಿ ಸೇವಕರು ಹೇಳಿದರು. ಆಮೋದ, ಆಮೋದ ಬೈಬಲಲ್ಲೂ ಇಲ್ಲ, ಡಿಕ್ಷನರಿನಲ್ಲಿ ಇಲ್ಲ, ಏನಿದು ಆಮೋದ ಅಂತ ಹೇಳಿ ಆಶ್ಚರ್ಯಕರವಾಗಿ ಇಂಥ ಹೆಸರು ಇಟ್ಬಿಟ್ರಲ್ಲ ಫಸ್ಟೇ. ಆಮೋದ ಅಂದ್ರೆ ಏನು? ಆ ಅಂದ್ರೆ ಅಬ್ರಹಾಮ, ಮೋ ಅಂದ್ರೆ ಮೋಸೆ, ದಾ ಅಂದ್ರೆ ದಾವೀದ. ಈ 3 ಹೆಸರು ಸೇರ್ಕೊಂಡಿದೆಯಮ್ಮ. ಅಂತ ಅಭಿಷಕ್ತನಾಗಿ ನಿನ್ನ ಮಗನು ಬೆಳಗಲಿ ಎಂಬುದಾಗಿ ನಾನು ಇವತ್ತು ಇಟ್ಟಿದ್ದೇನೆ ಅಂತ. ಹಲ್ಲೆಲೂಯಾ. ಆದರೆ ಮೋಸೆ ತನ್ನ ಮಗನಿಗೆ ಗೆರ್ಷೆಮ್ ಎಂಬುದಾಗಿ ಹೆಸರನ್ನು ಇಡುತ್ತಾನೆ, ಪ್ರವಾಸಿ ಎಂಬುದಾಗಿ. ಪ್ರೀತಿಯ ದೇವಜನರೇ, ಈ ಲೋಕದಲ್ಲಿ ನಾವು ಎಂಥ ಅರಮನೆಗಳನ್ನು ಕಟ್ಟಿದರು, ಎಷ್ಟು ವರ್ಷಗಳ ಕಾಲ ವಾಸ ಮಾಡುವುದಕ್ಕೆ ದೊಡ್ಡ ದೊಡ್ಡ ತಾಜ್ ಮಹಲ್ ಅಂತ ಆ ಗುಡಾರುಗಳನ್ನು ಕಟ್ಟಿದರು. ದೇನಾಕ್ಕೆ ಸ್ತೋತ್ರವಾಗಲಿ. ಒಂದಲ್ಲ ಒಂದು ದಿನ ಈ ಲೋಕವನ್ನು ನಾವು ಬಿಟ್ಟು, ಈ ಲೋಕದಲ್ಲಿ ನಾವು ಬರೀ ಪ್ರವಾಸಿಗಳಾಗಿದ್ದೇವೆ.
ನಮ್ಮ ನಿಜವಾದಂಥ ಸ್ಥಳ ಆ ಪರಲೋಕವಾಗಿರುವಂಥದ್ದಾಗಿದೆ. ಅದಕ್ಕಾಗಿಯೇ ನಮ್ಮ ಮೂಲ ಪಿತೃವಾಗಿರುವಂಥ ಅಬ್ರಹಾಮನು ತನ್ನ ಜೀವಿತ ಕಾಲದಲ್ಲಿ ಆತನು ಘನವಂತನಾಗಿ ಬಾಳಿದನು. ಅವನಷ್ಟು ಶ್ರೀಮಂತನು ಇನ್ನು ಹುಟ್ಟಲೇ ಇಲ್ಲ ಎಂಬುದಾಗಿ ಬೈಬಲ್ ಅಲ್ಲಿ ಸ್ಪಷ್ಟಪಡಿಸ್ತಾ ಇರುವುದಾದರೂ ಕೊನೆ ತನಕ ಪ್ರವಾಸಿಯಾಗಿನೇ ತನ್ನ ಜೀವಿತವನ್ನ ಆತನು ನಡೆಸಿದನು. ಕೊನೆ ತನಕ ಗುಡಾರಗಳಲ್ಲೇ ಆತನು ವಾಸ ಮಾಡಿ ಗುಡಾರಗಳನ್ನು ಕಟ್ಟಿ ದೇವರಿಗೆ ಯಜ್ಞವೇದಿಯನ್ನ ಸಮರ್ಪಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ದನಾಕ್ಕೆ ಸ್ತೋತ್ರವಾಗಲಿ. ಇವತ್ತು ಜನರು ಆ ಲೋಕದಲ್ಲಿ ಮನೆ ಕಟ್ಟೋಣ, ಸೂರ್ಯ ಲೋಕದಲ್ಲಿ, ಚಂದ್ರ ಲೋಕದಲ್ಲಿ, ನಕ್ಷತ್ರ ಲೋಕದಲ್ಲಿ, ಆ ಗುರುಗ್ರಹದಲ್ಲಿ ಮನೆ ಕಟ್ಟೋಣ, ಸ್ಥಿರವಾಗಿರಬೇಕು ನಾವು ಎಂಬುದಾಗಿ ಅನ್ಕೊಂಡಿರ್ತಾರೆ. ಇಲ್ಲಿ ಯಾವುದು ಸದಾ ಏನಲ್ಲ, ಸ್ಥಿರವಲ್ಲ. ಸ್ವಾಮಿ ಅದನ್ನೇ ಹೇಳ್ತಾರೆ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯದ 1ನೇ ವಚನದಲ್ಲಿ, ನಾನು ನಿಮಗೋಸ್ಕರ ಮನೆಯನ್ನು ಕಟ್ಟಿ ಮತ್ತೆ ನಾನು ತಿರುಗಿ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೋಸ್ಕರವಾಗಿ ಬರ್ತಾ ಇದ್ದೇನೆ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಅಂಜದಿರಲಿ ಅಂತ. ಹಲ್ಲಲುಯ್ಯ, ಹಲ್ಲಲುಯ್ಯ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಯಾವುದು ಸ್ಥಿರವಲ್ಲ, ಯಾವುದು ಶಾಶ್ವತವಲ್ಲ. ಕಾಗಿಗೆ ಇರುವಂಥ 4ನೇ ಶ್ರೇಷ್ಠವಾದಂಥ ಗುಣ, ಅದು ಸ್ಥಿರವಾದ ಗುಡಾರವನ್ನು ಕಟ್ಟಿಕೊಳ್ಳೋದಿಲ್ಲ, ಗೂಡನ್ನು ಕಟ್ಟಿಕೊಳ್ಳೋದಿಲ್ಲ. ದೇನಾಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಇಲ್ಲಿ ಸ್ವಾಮಿ ಹೇಳ್ತಿರುವಂಥ ಸಂಗತಿ, ಕಾಗೆಯ ಬಗ್ಗೆ ನೀವು ಯೋಚನೆ ಮಾಡ್ರಿ, ಆಲೋಚಿಸಿರಿ. ಅದು ಗೂಡನ್ನು ಕಟ್ಟೋದಿಲ್ಲ, ಗುಡಾರವನ್ನು ಕಟ್ಟಿಕೊಳ್ಳೋದಿಲ್ಲ, ಉಗ್ರಾಣವನ್ನು ಕಟ್ಟಿಕೊಳ್ಳೋದಿಲ್ಲ. ಅದು ಪ್ರತ್ಯೇಕವಾಗಿ ಏನು ಬಿತ್ತೋದಿಲ್ಲ, ಏನು ಹುತ್ತೋದಿಲ್ಲ. ಆ ಕಾಗೆಯನ್ನೇ, ಅದಕ್ಕೆ ಬೇಕಾದಂಥ ಎಲ್ಲವನ್ನೇ ನಾನು ಒದಗಿಸಿ ಕೊಡ್ತಾ ಇದ್ದೇನೆ. ಆ ಕಾಗೆಗಿಂತಲೂ ಸದಾ ನೀವು ಎಂಥವರು? ನೀವು ಹೆಚ್ಚಿನವರಲ್ಲವೋ? ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಕಾಗೆ ಬಹಳ ಅನಿಷ್ಟವಾದ ಪಕ್ಷಿ ಎಂಬುದಾಗಿ ಒಂದು ವೇಳೆ ನಿನ್ನ ಬದುಕಿನಲ್ಲಿ ಅದನ್ನು ತಿರಸ್ಕಾರ ಮಾಡ್ತಿರೋದಾದರೆ, ಆ ಕಾಗೆ ಇದೆಯಲ್ಲ, ನೋಡ್ದಾಗ್ಲೆಲ್ಲ ನೀನು ಅನ್ಕೊಳ್ಬೇಕು, ನಮ್ಮ ಕುಟುಂಬದಲ್ಲಿ ಐಕ್ಯತೆ ಇರಬೇಕಪ್ಪ, ನಮ್ಮ ಸಭೆಯಲ್ಲಿ ಐಕ್ಯತೆ ಇರಬೇಕಪ್ಪ, ನಾವು ದೇವರೊಟ್ಟಿಗೆ ಐಕ್ಯತೆಯಾಗಿರಬೇಕು. ಆ ಕಾಗೆ ನೋಡಿದಾಗ ನೀನು ಅನ್ಕೊಳ್ಬೇಕು, ಬರೀ ನಾನು ಊಟ ಮಾಡೋದಲ್ಲ, ಅನೇಕರಿಗೂ ಸದಾ ನಾನು ಆಹಾರವನ್ನು ಕೊಡಬೇಕು ಎಂಬುದಾಗಿ, ನಮ್ಮ ಸಭೆಯ ಸೇವೆಗಳನ್ನು ಮಾನಿಸಬೇಕೆಂಬುದಾಗಿ. ಆ ಕಾಗೆಯನ್ನು ನೋಡುವಂಥ ಸಂದರ್ಭದಲ್ಲಿ ನೀನು ಅನ್ಕೊಳ್ಬೇಕು, ಅದಕ್ಕೆ ಪ್ರಾರ್ಥನಾ ಜೀವಿತವನ್ನು ಕೊಟ್ಟಿದ್ದಿ. ನನ್ನ ಬದುಕಿನಲ್ಲಿ ಸದಾ ನಾನು, ನನ್ನ ಮಕ್ಕಳು ನಿನಗೇ ನಾವು ಕೂಗುವ ಹಾಗೆ, ಮೊರೆ ಇಡುವ ಹಾಗೆ ಪ್ರಾರ್ಥನಾ ಅಭಿಷೇಕವನ್ನು ನಮಗೆ ಕೊಡಪ್ಪ. 4ನೇ ಒಂದು ಸಂಗತಿ, ಆ ಕಾಗೆಯನ್ನು ನೋಡುವಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಯಾರು ಸ್ಥಿರರಲ್ಲ. ಈ ಭೂಮಿ ಶಾಶ್ವತವಲ್ಲ. ಈ ಭೂಮಿಯಲ್ಲಿ ನಾವು ಯಾರಾಗಿದ್ದೇವೆ? ಪ್ರವಾಸಿಗಳಾಗಿದ್ದೇವೆ. ಏನಾಗಿದ್ದೇವೆ? ಪ್ರವಾಸಿಗಳಾಗಿದ್ದೇವೆ. ದೇನಾಕ್ಕೆ ಸ್ತೋತ್ರವಾಗಲಿ. ಪಾಪ ಇವರು ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ನಲಗುತ್ತಾ ಇದ್ದಾರೆ. ಕಾರಣ ಒಂದೇ ಒಂದು, ಆ ಮನುಷ್ಯನಿಗೆ ತನ್ನ ಮಕ್ಕಳ ವಿಷಯದಲ್ಲಿ, ತನ್ನ ಮನೆಯ ವಿಷಯದಲ್ಲಿ, ತನ್ನ ಕುಟುಂಬದ ವಿಷಯದಲ್ಲಿ, ಮದುವೆಯಾದಂಥ ಆ ದಿನದಿಂದ ಈ ದಿನದ ತನಕ ಎಷ್ಟು ಟೆನ್ಷನ್ ತೆಗೆದುಕೊಂಡೋ ಗೊತ್ತಿಲ್ಲ ಮನುಷ್ಯ, ಎಷ್ಟು ಯೋಚನೆ ಮಾಡಿದನೋ ಗೊತ್ತಿಲ್ಲ. ನನ್ನ ಮಕ್ಕಳ ಭವಿಷ್ಯತ್ತು ಏನೋ, ನನ್ನ ಮನೆ ಸಂಗತಿಗಳು ಏನೋ, ನನ್ನ ಕುಟುಂಬದ ಸಂಗತಿಗಳೇನೋ. ಮನುಷ್ಯನಿಗೆ ರೋಗ ಬರುವುದು ಅರ್ಥ ಮಾಡ್ಕೊಳ್ಳಿ ಪ್ರೀತಿಯುಳ್ಳ ದೇವಜನರೇ. ಮನುಷ್ಯನಿಗೆ ರೋಗ ಬರೋದು ಒಂದೇ ಒಂದು ಕಾರಣದಿಂದ, ಟೆನ್ಷನ್ ತೆಗೆದುಕೊಳ್ಳೋದ್ರಿಂದ. ಹಲ್ಲೆಲೂಯಾ. ನಿಮಗೆ ಕೈ ಮುಗಿದು ಹೇಳ್ತೇನೆ, ಇರೋದ್ರಲ್ಲಿ ತೃಪ್ತಿಯಾಗಿರ್ರಿ, ನೀರು ಕುಡಿದು ಮಲ್ಕೊಳ್ರಿ. ಬೈಬಲ್ ಹೇಳ್ತದೆ, ನಾವು ನೀತಿವಂತನ ಮಕ್ಕಳು ಒಂದು ದಿನ ಉಪವಾಸ ಬಿದ್ದಿದ್ದಾಗಲಿ, ಭಿಕ್ಷೆ ಬೇಡಿದ್ದಾಗಲಿ ನಾನು ನೋಡೇ ಇಲ್ಲ ಅಂತ ದಾವೀದನು ಸ್ಪಷ್ಟಪಡಿಸ್ತಾನೆ. ಎಷ್ಟು ಜನಕ್ಕೆ ಅರ್ಥ ಆಯಿತೋ ಗೊತ್ತಿಲ್ಲ ಈ ಸಂದೇಶ. ಪ್ರೀತಿಯುಳ್ಳ ದೇವಜನರೇ, ಒಬ್ಬಂಟಿಗೆ ಆಗಿ ಪಕ್ಕಪಕ್ಷಿ ಥರ, ಗೂಬೆ ಥರ ಆ ಕಡೆ ಈ ಕಡೆ ಬಿದ್ದು ಅಲೆದಾಡೋದು ಬದಲು ನಾವೆಲ್ಲರೂ ಹೇಗಿರಬೇಕು? ಒಬ್ಬರ ಕಷ್ಟ ಸುಖನ ಹಂಚಿಕೊಳ್ಬೇಕು, ಐಕ್ಯತೆಯಿಂದ ಇರಬೇಕು. ನಾವು ಹೇಗಿರಬೇಕು? ಕರ್ತನ ಸನ್ನಿಧಾನದಲ್ಲಿ ಇನ್ನೊಬ್ಬರಿಗೆ ಕೊಡುವ ರೀತಿಯಲ್ಲಿ ಆದರಣೀಯಾಗಿರಬೇಕು, ಪ್ರಾರ್ಥಿಸುವಂಥ ವ್ಯಕ್ತಿಗಳಾಗಿರಬೇಕು. ನಮ್ಮ ಮೈಂಡಲ್ಲಿ ಒಂದು ಸ್ಥಿರತೆ ಇರಬೇಕು. ಆ ಸ್ಥಿರತೆ ಏನು ಗೊತ್ತಾ? ಈ ಲೋಕ ನನಗೆ ಶಾಶ್ವತವಲ್ಲ,
ನನ್ನ ಲೋಕ ಪರಲೋಕವೇ, ಈ ಲೋಕ ನನಗೆ ಶಾಶ್ವತವಲ್ಲ, ನನ್ನ ಲೋಕ ಪರಲೋಕವೇ. ಅಲ್ಲಿದೆ ನನಗೆ ಅಂತ ನೀನು ಅನ್ಕೊಂಡ್ರೆ ನಿನಗ್ಯಾಕೆ ಬರ್ತದೆ ಜ್ವರ? ನಿನಗ್ಯಾಕೆ ಬರ್ತದೆ ತಲೆನೋವು? ನಿನಗ್ಯಾಕೆ ಬರ್ತದೆ ಹೊಟ್ಟೆ ನೋವು, ಬಾಧೆ? ಈಗ ಸತ್ರು ಸದಾ ನಾವು ಎಲ್ಲಿರ್ತೀವಿ? ಆ ನಂಬಿಕೆ ಇಲ್ಲದಿರೋರೆ, ಆ ನಂಬಿಕೆ ಇಲ್ದಿರೋರೆ ಕಾಗೆಗಿಂತ ಕಡೆಯವರು. ಹಲ್ಲೆಲೂಯ. ಎಂಥ ಕಡೆ? ನಿನ್ನ ಕಾಗೆ ಕಂಡಾಗ್ಲೆಲ್ಲ ನಿನ್ನ ಲೈಫಲ್ಲಿ ಈ ಥಾಟ್ಸ್ಗಳು ಬಂದರೆ ನಿನ್ನ ಇಷ್ಟು ಬ್ರೈಟ್ ಆಗ್ತೀಯಾ, ಇಷ್ಟು ಶೈನ್ ಆಗ್ತೀಯಾ. ಕಾಗೆ ಒಂದು ವೇಳೆ ಕಪ್ಪಗಿರ್ಬೋದು, ಪ್ರೀತಿಯುಳ್ಳ ದೇವಜನರೇ, ಅದನ್ನು ನಾವು ತಿರಸ್ಕಾರ ಮಾಡುತ್ತೇವೆ. ನನ್ನ ಸೇವಾ ಜೀವಿತದಲ್ಲಿ ನಮ್ಮ ಸೋನು ಹುಟ್ಟಿದಂಥ ಸಂದರ್ಭದಲ್ಲಿ ನನ್ನ ಮನೆಯಿಂದ ದಾವಣಗೆರೆ ಕರ್ಕೊಂಡು ಬಂದಿದ್ದೀವಿ. ಒಂದು ಮನೆಗೆ ಬಾಡಿಗೆ ತೆಗೆದುಕೊಂಡಿದ್ದೀವಿ. ಆ ಬಾಡಿಗೆ ಮನೆಯಲ್ಲಿ ಹೋದ್ವಿ, ನಮಗೆ ಯಾರು ಮಾತನಾಡ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಯಾಕೆ ನಾವು ಬೇರೆ ಊರಿಂದ ಬಂದಿದ್ದೀವಲ್ಲ, ಅದಕ್ಕೋಸ್ಕರವಾಗಿ ಹೀಗೇನಾದರೂ ಅವರು ನಮ್ಮ ಜೊತೆಗೆ ಮಾತಾಡ್ತಿಲ್ವ ಎಂಬುದಾಗಿ ನೆನೆಸುವಾಗ 1 ತಿಂಗಳ ನಂತರ ಯಾರೋ ಬಂದು ಪಾಸ್ಟಮ್ಮನ ಹತ್ರ ಹೇಳಿದ್ರಂತೆ, ನೀವು ಯಾಕೆ ಆ ಮನೆಗೆ ಹೋಗಿದ್ರಿ? ನಿಮ್ಮ ಮಕ್ಕಳು ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾರೆ. ಏನಾಯ್ತಮ್ಮ, ಆ ಮನೆಯಲ್ಲಿ ಯಾರು ಸತ್ತೋದ್ರ? ಏನಾಗಿತ್ತು ಆ ಮನೆಯಲ್ಲಿ? ನೇಣಿಗಿನ ಹಾಕ್ಕೊಂಡಿದ್ದಾರ? ಏನಾಗಿತ್ತು ಆ ಮನೆಯಲ್ಲಿ? ಇಲ್ಲ, 6 ತಿಂಗಳಿಂದ ಆ ಮನೆ ಬಾಗ್ಲಾಗಿತ್ತು. ಯಾಕೆ ಬಾಗ್ಲಾಗಿತ್ತು ಅಂದರೆ ಆ ಅಮ್ಮ ಬಾಯಿ ಬಡಿತಿಲ್ಲ. ಆ ಅಮ್ಮ ಕೊನೆಯದಾಗಿ ಹೇಳಿದ್ದೆ, ಆ ಮನೆಗೆ ಕಾಗೆ ಹೋಗಿತ್ತಂತ. ನಾನು ಹೇಳಿದೆ, ನನ್ನ ಪಾಸ್ಟಮ್ಮನಿಗೆ ಹೇಳಿದೆ, ಕಾಗೆ ಮೂಲಕವಾಗಿಯೇ ಸೇವಕನಿಗೆ ಪೋಷಣೆ ಮಾಡಿದ ದೇವರು ಈ ಮನೆಯ ಮೂಲಕವಾಗಿ ಈ ಕಾಗೆ ಹೋಗಿದೆ ಅಂದರೆ ನನ್ನ ಸ್ಪಿರಿಚುಯಾಲಿಟಿ, ನನ್ನ ಸೇವೆನ ಇನ್ನೂ ಉನ್ನತ ಸ್ಥಿತಿಗೆ ತರ್ತಾನಂತ ಹೇಳಿ, ಅದೇ ಮನೆಯಲ್ಲಿ ನಾವು ಫಸ್ಟ್ ವ್ಯಾಲ್ಯೂಮ್ ಕ್ಯಾಸೆಟನ್ನು ರಿಲೀಸ್ ಮಾಡಿದ್ದೀವಿ. ಲಕ್ಷಾಂತರ ಕ್ಯಾಸೆಟ್ಗಳು ಮೊದಲನೇ ಕ್ಯಾಸೆಟ್ ಸೇಲ್ ಆಗುವಾಗ ದೇವರು ಸಹಾಯ ಮಾಡಿದನು. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ನಮ್ಮ ಬದುಕನ್ನು ದೇವರು ಕಾಗೆ, ಹದ್ದು, ಚಿಕ್ಕದಾದಂಥ ಇರುವೆ, ಮಿಡತೆಗಳನ್ನು ಕುರಿತು ಬೈಬಲಲ್ಲಿ ಆ ಪಕ್ಷಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ದಿನಾಕ್ಕೆ ಸ್ತೋತ್ರವಾಗಲಿ. ಇವತ್ತು ಸದಾ ನಮ್ಮ ಮನಕಣ್ಣುಗಳು ತೆರೆಯಲ್ಪಡಬೇಕು. ನಮ್ಮಲ್ಲಿ ಐಕ್ಯತೆ, ಬೇರೆಯವರಿಗೆ ಪ್ರೋತ್ಸಾಹ ಮಾಡುವಂಥ ನಂಬಿಕೆ, ಪ್ರಾರ್ಥನಾ ಜೀವಿತ. ಈ ಲೋಕ ಸ್ಥಿರವಲ್ಲ ಎನ್ನುವಂಥ ನೀವು ಭರವಸೆ ಉಳ್ಳವರಾಗಿರುವುದಾದರೆ ನಿಮ್ಮಷ್ಟು ಪರಿಪೂರ್ಣರು, ಆರೋಗ್ಯವಂತರು ಈ ಲೋಕದಲ್ಲಿ ಯಾರೂ ಇಲ್ಲ. ಮೇಲಕ್ಕೆ ನಿಂತುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಸ್ತೋತ್ರಂ. ಥ್ಯಾಂಕ್ ಯು. ವಿ ವರ್ಷಿಪ್ ಲಾರ್ಡ್. ರಬಾನ ಶತುರಲರ ಮಂದಿರ ಶಂಧುರ ದಿಕ್ಕರಲರವ. ದೇವ, ನಿನ್ನ ಉನ್ನತವಾದಂಥ ಪ್ರೀತಿಯ ಪ್ರಸನ್ನತೆಯನ್ನು ನಾವು ನೆನೆಸಿ ನಿನ್ನ ಪಾದ ಸನ್ನಿಧಾನದಲ್ಲಿ ಬರುತ್ತೇವೆ. ದೇವರೇ ಕರ್ತನೆ, ಪ್ರತಿ ವಾರವೂ ಸಹ ಉನ್ನತೋನ್ನತವಾದಂಥ ದೈವೋಕ್ತಿಗಳನ್ನು ಸಭೆಯ ಮಕ್ಕಳಿಗೆ ನೀನು ಪ್ರಕಟಣೆ ಪಡಿಸ್ತಾ ಇದ್ದೆ. ದೇವರೇ ಕರ್ತನೆ, ಆಳವಾದ ಗುಡಾರ್ಥವನ್ನು ದೇವರೇ ಕರ್ತನೆ ಅರ್ಥಕೊಳ್ಳಲಿಕ್ಕಾಗುವಂತೆ ದೇವರಾತ್ಮನ ನೀನು ಸಹಾಯ ಮಾಡ್ತಾ ಇದ್ದೆ. ಅದಕ್ಕಾಗಿ ಸ್ತೋತ್ರ. ದೇವರೇ ಕರ್ತನೆ, ಕಾಗೆ ಒಂದು ಅನಿಷ್ಟ ಪಕ್ಷಿ ಎಂಬುದಾಗಿ ಲೋಕ ಎಣಿಸುವುದಾದ್ರೂ ಸದಾ ಕಾಗೆಯ ನಡತೆ, ದೇವರೇ ಕರ್ತನೆ, ಕಾಗೆಯ ಜೀವಿತದ ಮೂಲಕವಾಗಿ 4 ವಿಧವಾಗಿ ನಮ್ಮ ಸಂಗಡ ಮಾತನಾಡಿ ದೇವರೇ ಕರ್ತನೆ, ಅದು ಸಭೆಗೆ ಹೋಲಿಕೆ ಆಗುವ ಹಾಗೆ, ದೇವರೇ ಆತ್ಮಿಕತೆಗೆ ಹೋಲಿಕೆ ಆಗುವ ಹಾಗೆ, ಐಕ್ಯತೆಯಲ್ಲಿಯೂ ಸೇವಕರನ್ನು ಪ್ರೋತ್ಸಾಹ ಮಾಡುವುದರಲ್ಲಿಯೂ ಪ್ರಾರ್ಥಿಸುವುದರಲ್ಲಿಯೂ ದೇವ ಈ ಲೋಕ ಸ್ಥಿರವಲ್ಲ ಎನ್ನುವುದ ಒಂದು ಸಂಗತಿಗಳನ್ನು ಆ ಕಾಗೆಯ ಮೂಲಕವಾಗಿ ಇವತ್ತು ನೀನು ಪ್ರಕಟಣೆ ಮಾಡಿದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ದೇವ ಕರ್ತನೆ, ಈಗೋ ನಮ್ಮ ಬದುಕನ್ನು ದೇವರೇ ಆ ಕಾಗೆ ಮರಿಗಳಿಗಿತ್ತಲೂ ಕಾಗೆಗಿತ್ತಲೂ ಉನ್ನತವಾಗಿ ನೀನು ಮಾನಿಸಿದಿ ಅಪ್ಪ. ಕಾಗೆಗಳು ನಿನ್ನ ಮಾತನ್ನ ಕೇಳಿದೆವು, ಆದರೆ ನಾವು ಒಂದು ವೇಳೆ ನಿನ್ನ ಮಾತನ್ನ ಅಲಕ್ಷ್ಯ ಮಾಡ್ತಿರುವುದಾದ್ರೆ ನಮ್ಮನ್ನ ನೀನು ಕ್ಷಮಿಸಪ್ಪ ದೇವರೇ. ಇನ್ನು ಮೇಲೆ ದೇವರೇ ಕರ್ತನೆ ಸ್ವಾಮಿ, ನಮ್ಮ ಬದುಕಿನಲ್ಲಿ ಯಾವತ್ತೂ ಸದಾ ನಾವು ಚದರಿ ಹೋಗದೆ, ಒಬ್ಬಟ್ಟಿಗರಾಗಿರದೆ ದೇವರೇ, ಪ್ರಾರ್ಥನೆಯನ್ನು ಕಡಿಮೆ ಮಾಡದೆ ದೇವರೇ, ನಿನ್ನ ರಹಸ್ಯಗಳನ್ನು ಅರಿಯದೆ ನಾವು ಬದುಕದ ಹಾಗೆ ನಮ್ಮನ್ನ ನಿನ್ನ ಆತ್ಮನ ಅಭಿಷೇಕದಿಂದ ನಮ್ಮನ್ನು ತುಂಬಿಸಿ ನಡೆಸುವಂತು ನಾವು ಈ ಸಂದೇಶವನ್ನು ಕೇಳುತ್ತಿರುವಂತ ಎಲ್ಲ ಮನುಷ್ಯರ ಮನೋನೇತ್ರಗಳು ಯೇಸುವಿನ ನಾಮದಲ್ಲಿ ಇವತ್ತು ತೆರೆಯಲ್ಪಡಲಿ ದೇವರೇ. ಆತ್ಮಿಕ ಸ್ವಸ್ಥತೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಬಿಡುಗಡೆ ಹೊಂದಿದವರಾಗಿ ನಿನ್ನ ನಾಮವನ್ನು ಕೀರ್ತನೆ ಸ್ವಾಮಿ ಎಲ್ಲಾ ಜನರಿಗೆ ಪ್ರಕಟಪಡಿಸಲಿಕ್ಕಾಗುವಂತೆ
ನಿನ್ನ ಮಕ್ಕಳನ್ನ ನೀನು ಸದೃಢಗೊಳಿಸು. ಅವರ ಕುಟುಂಬದಲ್ಲಿ ಪ್ರಾರ್ಥನೆ ಕಡಿಮೆ ಇರುವುದಾದ್ರೆ, ಐಕ್ಯತೆಗೆ ಕಡಿಮೆ ಇರುವುದಾದ್ರೆ, ದೇವರೇ ಪ್ರೋತ್ಸಾಹಕ್ಕೆ ಕಡಿಮೆ ಆಗಿರುವುದಾದ್ರೆ, ಪ್ರತಿಯೊಬ್ಬರಿಗೂ ಸದಾ ಈ ವಾಕ್ಯದ ಮೂಲಕವಾಗಿ ನೀನು ಸದೃಢಗೊಳಿಸಿ ಮಾತನಾಡಿ ಬಲಪಡಿಸುವಂತ ನಾವು. ತಂದೆಯಾದ ದೇವರೇ, ಕರ್ತನೆ, ಈ ಹೆದರೆದಿರು ನನ್ನ ಮನವೇ ಸಭೆ ಮೊದಲುಗೊಂಡು ದೇವರೇ ಬಂದಿರುವಂತ ಕರ್ತನೆ ಎಲ್ಲ ಆತ್ಮಿಕ ಮಕ್ಕಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ದೇವರೇ, ಬರದೇ ಇರುವಂತ ಮಕ್ಕಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ದೇವ, ಅವರೆಲ್ಲಿದ್ದರೂ ಸುರಕ್ಷಿತವಾಗಿರಲಿ ಯೇಸುವಿನ ನಾಮದಲ್ಲಿ. ದೇವರೇ, ಬಂದಿರುವಂತ ನಿನ್ನ ಮಕ್ಕಳ ಕುಟುಂಬ, ಅವರು ಮಾಡುವಂತ ಬಿಸಿನೆಸ್, ಅವರ ಉದ್ಯೋಗಗಳನ್ನ ಯೇಸುವಿನ ನಾಮದಲ್ಲಿ ನೀನು ಆಶೀರ್ವಾದ ಮಾಡಪ್ಪ. ಈ ವಾರ ಪೂರ್ತಿ ದೇವರೇ, ಯಾವ ದುಷ್ಟ ಶಕ್ತಿಗಳು, ತಡೆಗಳು ನಿನ್ನ ಮಕ್ಕಳನ್ನ ಮುಟ್ಟದ ರೀತಿಯಲ್ಲಿ, ಈ ಮಕ್ಕಳ ಕಾಲು ಕಲ್ಲಿಗೆ ತಗಲದ ರೀತಿಯಲ್ಲಿ ನಿನ್ನ ಪುನರುತ್ಥಾನದ ಕರ್ತನೆ ಸ್ವಾಮಿ ಮಹಿಮೆಯುಳ್ಳಂತ ದೇವದೂತರನ್ನ ದೇವರೇ ನೀನು ಕರ್ತನೆ ಕಾವಲಿರಿಸಿ ಕಾದು ಕಾಪಾಡು ಎಂಬುದಾಗಿ ಬೇಡುತ್ತೆ. ಪ್ರತಿಯೊಂದು ವ್ಯವಸಾಯಗಳನ್ನು ಆಶೀರ್ವಾದ ಮಾಡು, ಬಿಸಿನೆಸ್ಗಳನ್ನು ಆಶೀರ್ವಾದ ಮಾಡು, ಮಕ್ಕಳ ವಿದ್ಯಾಭ್ಯಾಸವನ್ನು ಆಶೀರ್ವಾದ ಮಾಡು, ಎಲ್ಲ ಕೊರತೆಗಳನ್ನ ನೀಗಿಸಿ ಯೇಸುವಿನ ನಾಮದಲ್ಲಿ. ಒಂದು ವೇಳೆ ಯಾರಾದರೂ ಅನಾರೋಗ್ಯದಲ್ಲಿ ಇರುವುದಾದ್ರೆ ಈಗಲೇ ಯೆಹೋವ ರಫಾ ನಿಮ್ಮ ಸ್ವಸ್ಥತಾ ಕರೆಗಳು, ನಿಮ್ಮ ದೈವಿಕವಾದ ಬಾಸುಂಡೆಗಳು ಮುಟ್ಟಲಿ ಯೇಸುವಿನ ನಾಮದಲ್ಲಿ. ಬಿಡುಗಡೆಯನ್ನು ಅನುಗ್ರಹಿಸುವಂತ ನಾವು ಯೇಸುವಿನ ನಾಮದಲ್ಲಿ. ತಂದೆಯಾದ ದೇವರೇ ಕರ್ತನೆ, ಬರುವ ವಾರದಲ್ಲಿ ನಾವು ಬರುವಾಗ ಸಾಕ್ಷಿಯೊಡನೆ ಬರಲಿಕ್ಕಾಗುವಂತೆ ಅದ್ಭುತಗಳನ್ನು ನಡೆಸಿ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ. ಪರಲೋಕದ ತಂದೆಯಾದ ದೇವರೇ, ಪರಲೋಕದಲ್ಲಿರುವ ನಮ್ಮ ತಂದೆಯ ನಿಮ್ಮ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದ್ರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮಗೆ ಶೋಧನೆ ಒಳಗೆ ಸೇರಿಸಿದಂತೆ ಎಲ್ಲ ಕೇಡಿನಿಂದ ತಪ್ಪಿಸಿ ಕಾಪಾಡು. ಯಾಕೆಂದ್ರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿಮಗೆ ಉಂಟಾಗಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಭೂಲೋಕ ಪರಲೋಕಗಳನ್ನುಂಟು ಮಾಡಿದ ತಂದೆಯಾದ ದೇವರ ಪ್ರೀತಿ, ನಮಗಾಗಿ ಹುಡುಕಿ ಬಂದ ಯೇಸು ಕ್ರಿಸ್ತನ ಕೃಪೆ, ನಿತ್ಯವೂ ಆತ್ಮದಲ್ಲಿ ಸತ್ಯದಲ್ಲಿ ನಡೆಸುವ ಪರಿಶುದ್ಧಾತ್ಮನ ಅನೇಕತೆ ಸಹವಾಸ ಕೂಡಿ ಬಂದಿರುವಂತೆ ಎಲ್ಲ ದೇವಚನೊಟ್ಟಿಗೂ, ಆತ್ಮೀಯ ದೇವ ಮಕ್ಕಳೊಟ್ಟಿಗೂ, ಯುಗದ ಸಮಾಪ್ತಿಗೆ ಎಲ್ಲ ದಿವಸ ನಮ್ಮೆಲ್ಲ ಒಟ್ಟಿಗೂ ಇರಲಿ. ಆಮೆನ್. ಯೇಸು ಕ್ರಿಸ್ತನ ರಕ್ತಕ್ಕೆ ಜಯವಾಗಲಿ. ಯೇಸು ಕ್ರಿಸ್ತನ ರಕ್ತಕ್ಕೆ ಜಯವಾಗಲಿ. ಪ್ರಭು ಯೇಸು ಕ್ರಿಸ್ತನ ರಕ್ತಕ್ಕೆ ಸಂಪೂರ್ಣವಾದ ಜಯ ಸಿಗಲಿ. ಆಮೆನ್. ಆತ್ಮೀಯ ದೇವಶನರೇ, ಪ್ರತಿ ಭಾನುವಾರ ತಿಮ್ಲಾಪುರ ದಿನ್ನೆಯಲ್ಲಿ 9:30 11:00 ತನಕ ನಡೆಯುವಂಥ ಈ ಶ್ರೇಷ್ಠವಾದಂಥ ಆರಾಧನೆಯಲ್ಲಿ ಬನ್ನಿರಿ. ಪ್ರತಿ ವಾರವೂ ಸದಾ ದೇವರ ವಾಕ್ಯದ ಪ್ರಕಟಣೆಗಳನ್ನು ನೀವು ಕೇಳ್ರಿ. ಅನೇಕ ರೋಗಿಗಳಿಗಾಗಿ, ಮಾನಸಿಕವಾಗಿ ಕುಗ್ಗಿರುವಂಥ ದೇವಶನರಿಗೆ ಈ ವಾಕ್ಯಗಳು ಸ್ವಸ್ಥತೆಯನ್ನು ಕೊಡ್ತಾ ಇದ್ದಾವೆ. ಜನರು ಬಿಡುಗಡೆಯನ್ನು ಹೊಂದುತ್ತಾ ಇದ್ದಾರೆ. ಇಂಥ ಒಂದು ಅದ್ಭುತವಾದಂಥ ಆರಾಧನೆಯನ್ನು ಮಿಸ್ ಮಾಡಿಕೊಳ್ಬೇಡ್ರಿ. ಪ್ರತಿ ಭಾನುವಾರ ಸಂಜೆ ಶಿರಾಗೇಟ್, ತುಮಕೂರಿನ ಶಿರಾಗೇಟ್ನ DC ಬಂಗ್ಲೋ ಆಪೋಸಿಟ್ ಅನಿಕೇತನ ಸ್ಕೂಲ್ ಪಕ್ಕದಲ್ಲಿರುವಂಥ ಹೆದರದಿರು ನನ್ನ ಮನವೇ ಸಭೆಯಲ್ಲಿ ಸಂಜೆ ಆರಾಧನೆ 6 ಗಂಟೆಯಿಂದ 7:30 ತನಕ ನಡೆಯಲಿಕ್ಕಿದೆ. ಸುತ್ತಮುತ್ತಲಿರುವಂಥ ಎಲ್ಲ 29 ವಾರ್ಡಿನ ಜನರಿಗೂ ಇದು ಸುವರ್ಣಾವಕಾಶ. ಬನ್ನಿರಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾವು ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ದೇವರ ಸನ್ನಿಧಾನದಲ್ಲಿ ಬೆಂಗಳೂರು ಪಟ್ಟಣದಲ್ಲಿ ಜಿಪ್ಸಿ ಟ್ರೈನಿಂಗ್ ಸೆಂಟರ್ನಲ್ಲಿ ಉದಯ ಕಾಲದ 7:30 ಸರಿಯಾಗಿ ಆರಾಧನೆ ಪ್ರಾರಂಭವಾಗ್ತದೆ. 7:30 10:00 ತನಕ ಜಿಪ್ಸಿ ಟ್ರೈನಿಂಗ್ ಸೆಂಟರ್, ಹೊರಮಾವು, ಅಗ್ರಾ ರೋಡ್, ಜಯಂತಿ ಸರ್ಕಲ್, ಬಾನಸವಾಡಿ ಸಿಗ್ನಲ್. ಈ ಸಭೆಯಲ್ಲೂ ಸದಾ ನೀವು ಬನ್ನಿರಿ. ದೇವರು ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಪಡಿಸಲಿ. ನಿಮಗಾಗಿ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳಿಗಾಗಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ಸುವರ್ಣಾವಕಾಶವನ್ನು ನೀವು ಕಳೆದುಕೊಳ್ಳಬೇಡ್ರಿ. ಗಾಡ್ ಬ್ಲೆಸ್ ಯು.